पुंसा यतो भक्तिरजोक्षये हैतुकीह प्रतीयता ययात्मा सुप्रसीदति वासुदेवे भगवती भक्तियोगो प्रयोजितः जनहति आसुवैराग्यं ज्ञानं च यद्धयुतुकम् धर्मः सुनुष्ठितः पुंसा विश्वक्षेण कथासु यः नोत्पादयति यदि रतिं श्रमये वै केवलम् धर्मस्य अपवर्गस्य नार्तो हर्ताय उपकल्पते नार्तस्य धर्मकान्तस्य कामो लाभयेषुतः कामस्य नेन्द्रिया प्रीतिलाभो जीवेत यावता जीवस्य तत्त्वजिज्ञासा नार्तो यश्चेह कर्मभिः वदन्ति तत्तत्त्वविदः तत्त्वं या ज्ञान अद्वयम् ब्रह्मेति परमात्मेति भगवानिति शब्दयते अतः तस्मादेकेन मनसा भगवान् शाश्वतं पतिः श्रोतव्या कीर्तितव्यश्च ध्येयः पूज्यस्य नित्यदाम् तां सकतां कृष्ण पुण्यश्रवणकीर्तनः हृदयन्तस्तु अभद्राणि विदुनोति सुताम् नष्टप्रायेषु भद्रेषु नित्यं भागवतसेवया भगवतीरुत्तमश्लोके भक्तिर्भवति नैष्ठकी तदा रजस्तमो भावा कामलोभादयश्च ये चेतयेतर्हनाविद्धं जितं सत्त्वे प्रसीदति एवं प्रसन्नमनसो भगवद्भक्तियोगतः भगवत्तत्त्वविज्ञानं मुक्तसङ्गस्य जायते भिद्यते हृदयग्रन्थि छिद्यन्ते सर्वसंशयाः क्षीयन्ते चास्य कर्माणि द्रष्ट एवात्मनीश्वरे नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिति नामिने नमस्ते सरस्वते देवी गौरवाणी प्रचारिणे निर्विशेषशून्यवादी पाश्चात्यदेशतारिणे जय श्री कृष्ण चैतन्य प्रभु नित्यानंद श्री अद्वैता गदाधरा श्रीवासादि गौरभक्तवृंद हरे कृष्णा 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 हरे 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 राम 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 हरे 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 कृष्ण ಶ್ರೀಮದ್ಭಾಗವತಂ ಸಾಯಂಕಾಲದ ಸತ್ಸಂಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ಇದನ್ನ ಶ್ರೀಮದ್ಭಾಗವತಂ ಶ್ಲೋಕ ಬಂದು 6ನೇ ಶ್ಲೋಕ ಮಾಡಬೇಕು. ಶ್ಲೋಕ ನಂಬರ್ 6 ಮಾಡಬೇಕು. ಸೊ ಅದಕ್ಕಿಂತ ಮುಂದೆ ಚೇತೋದರ್ಪಣ ಮಾರ್ಜನ ಸ್ವಲ್ಪ ಮಾಡ್ತಾ ಇದೀವಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿಬಿಟ್ಟು ಆಮೇಲೆ ಶ್ರೀಮದ್ಭಾಗವತಂ ಹೋಗೋಣ. चेतोधर्पणमार्जनं भवमहादावाग्निर्वापनं श्रेयं कैरवचन्द्रिकावितरणं विद्यावधुजीवनम् आनन्दाम्बुधिवर्धनं प्रतिपदां पूर्णामृतस्वादनम् सर्वात्मस्नपन्नं परमिजयते श्रीकृष्णसङ्कीर्तनम् ಚೇತೋದರ್ಪಣಮಾರ್ಜನಂ ಭವಮಹಾದಾವ. ಚೇತೋದರ್ಪಣಮಾರ್ಜನಂ ಶ್ರೀಕೃಷ್ಣ ಸಂಕೀರ್ತನಂ, ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ನಿನ್ನೆ ಯಾವ ರೀತಿ ಚಿತ್ತನ ಶುದ್ಧಿ ಮಾಡುತ್ತೆ ಶ್ರೀಕೃಷ್ಣ ಸಂಕೀರ್ತನ ಅಂತ ನೋಡಿದ್ವಿ. ಮತ್ತೆ ಬೇರೆ ಅನ್ಯ ಮಾರ್ಗದಿಂದನೂ ಕೂಡ ಬೇರೆ ಚಿತ್ತ ಶುದ್ಧಿ ಆಗಲ್ಲ ಅನ್ನೋದು ಕೂಡ ವೇದವ್ಯಾಸರು ಹೇಳ್ತಾರೆ, ಮತ್ತೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ. ಆದರೂ ಕೂಡ ಬೇರೆ ಮಾರ್ಗದಿಂದ ಆದರೂ ಕೂಡ ಅದು ಸ್ವಲ್ಪ ಕಡಿಮೆನೇ ಇರುತ್ತೆ. ಮತ್ತೆ
ಪೂರ್ಣ ಪ್ರಮಾಣದಲ್ಲಿ ಶುದ್ಧ ಆಗೋದಿಲ್ಲ. ಆದರೆ ಹರಿನಾಮ ಸಂಕೀರ್ತನದಿಂದ, ಭಗವಂತ ಕೃಷ್ಣನಾಮ ಸಂಕೀರ್ತನದಿಂದ ಪೂರ್ಣವಾಗಿ ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ ಅಂತ ನೋಡಿದ್ವಿ. ಇವತ್ತು ಇದೇ ವಿಷಯನ ಭಕ್ತಿ ವಿನೋದ್ ಠಾಕೂರರು ಹರಿನಾಮ ಚಿಂತಾಮಣಿಯಲ್ಲಿ ಹೇಳ್ತಾರೆ. ಸೊ ಅವರು ಸೇಮ್ ವಿಷಯ ಹೇಳ್ತಾರೆ, ಸ್ವಲ್ಪ ಚೇಂಜ್ ಇದೆ. ಯಾವ ರೀತಿ ಜೀವಿ ಏನಾಗಿ ಹರಿನಾಮಕ್ಕೆ ಬರ್ತಾರೆ, ಹರಿನಾಮದಿಂದ ಅವನಿಗೆ ಹೆಂಗೆ ಚೇತೋದರ್ಪಣ ಮಾರ್ಜನ ಆಗುತ್ತೆ ಅಂತ ಹೇಳ್ತಾರೆ. ಸ್ಲೈಡಲ್ಲಿ ಬರ್ತಾ ಇದೆ ನೋಡಿ. ಚೇತೋದರ್ಪಣ ಮಾರ್ಜನಂ ಇತ್ಯಾದಿನಂ ಜೀವಸ್ಯ ಸ್ವರೂಪತಸ್ಯಂ ವಿವೃತಂ ವಿಭು ಚೈತನ್ಯ ಈಶ್ವರ ಹನು ಚೈತನ್ಯ ಜೀವ ನಿತ್ಯಂ ಜ್ಞಾನಾದಿ ಗುಣಕತ್ವಂ ಪ್ರಕಾಶಸ್ಯ ರವೇ. ಚೇತೋದರ್ಪಣ ಮಾರ್ಜನ ಇತ್ಯಾದಿ ಜೀವಸ್ಗೆ ಚೇತೋದರ್ಪಣ ಮಾರ್ಜನ ಆದಾಗ ತನ್ನ ಸ್ವರೂಪದ ಅರಿವಾಗುತ್ತೆ. ತನ್ನ ಸ್ವರೂಪತಸ್ಯ ವಿವೃತಂ, ತನ್ನ ಸ್ವರೂಪದ್ದು ಅರಿವಾಗುತ್ತೆ. ಏನು ನನ್ನ ಸ್ವರೂಪ? ಸೊ ನಾನು ಭಗವಂತಂದು ದಾಶ, ಮತ್ತೆ ನಾನು ಭಗವಂತಂದು ಸೇವಕ, ಭಗವಂತ ಒಡೆಯ ಅನ್ನೋದು ಸ್ವರೂಪ. ಯಾವಾಗ ಚೇತೋದರ್ಪಣ ಮಾರ್ಜನ, ನಮ್ಮ ಚಿತ್ತ ಅನ್ನೋ ದರ್ಪಣ ಕನ್ನಡಿ ಮಾರ್ಜನ ಆದ, ಯಾವಾಗ ಕ್ಲೀನ್ ಆದಾಗ ನಮಗೆ ಜೀವ ಸ್ವರೂಪದ ಅರಿವಾಗುತ್ತೆ. ವಿಭು, ಇಲ್ಲಿ ವಿಭು ಚೈತನ್ಯ ಈಶ್ವರ. ವಿಭು ಅಂತಂದ್ರೆ ಭಗವಂತ ವಿಭು ಆಗಿದ್ದಾರೆ. ಚೈತನ್ಯ, ಅದು ಚೈತನ್ಯನೇ. ಈಶ್ವರ ಅದು ವಿಭು ಈಶ್ವರ. ಭಗವಂತ ಚೈತನ್ಯ ಆಗಿರೋಂಥ ಈಶ್ವರ ಯಾವ ಥರ ಇದಾರೆ? ವಿಭು, ಅಳತೆಗೆ ಸಿಗ್ತಿರಂತ ದೊಡ್ಡದಿದೆ ಈಶ್ವರ. ಚೈತನ್ಯನೇ ಅವನು ಕೂಡ. ಅಣು ಚೈತನ್ಯ ಜೀವ, ಅಣು ಚೈತನ್ಯ ಜೀವ ಕೂಡ ಚೈತನ್ಯವಾಗಿದೆ, ಬಟ್ ಅಣು. ಯಾವ ರೀತಿ ನಾವು ಇದನ್ನು ಹೋಲಿಸ್ತೀವಿ? ಸಮುದ್ರ ಮತ್ತು ಸಮುದ್ರದ ಒಂದು ಡ್ರಾಪ್ ನೀರು ತಗೋತೀವಲ್ಲ, ಆ ಥರ ಜೀವನು ಕೂಡ ಚೈತನ್ಯನೇ ಆಗಿದೆ, ಬಟ್ ಅಣು ಸ್ವರೂಪ. ಈಶ್ವರನು ಚೈತನ್ಯನೇ ಆಗಿದ್ದಾನೆ, ವಿಭು ಸ್ವರೂಪ. ಸೊ ಇದು ವ್ಯತ್ಯಾಸ. ಇವೆರಡೂ ಕೂಡ ಯಾವ ಥರ ಇದೆ? ನಿತ್ಯಂ ಜ್ಞಾನಾದಿ ಗುಣಕತ್ವಂ. ಇವೆರಡೂ ಕೂಡ ನಿತ್ಯವಾಗಿದ್ದಾವೆ, ಜ್ಞಾನದಿಂದ ಕೂಡಿದ್ದಾರೆ, ಸತ್ಯ ಇದರಿಂದ ಆನಂದದಿಂದ ಕೂಡಿದ್ದಾರೆ. ನಿತ್ಯ ಜ್ಞಾನಾದಿ ಗುಣಕತ್ವಂ, ಇದು ಇಬ್ರು ಕೂಡ ನಿತ್ಯವಾಗಿ ಜ್ಞಾನವಾಗಿದ್ದಾರೆ, ಸತ್ಯವಾಗಿದ್ದಾರೆ, ಆನಂದವಾಗಿದ್ದಾರೆ. ಪ್ರಕಾಶಮಾನವಾಗಿದ್ದಾರೆ. ಪ್ರಕಾಶ ಅಂದ್ರೆ ತಮ್ಮ ಇದನ್ನ ತೋರ್ಪಡಿಸ್ಕೊತಾ ಇದ್ದಾರೆ, ತಮ್ಮ ಶಕ್ತಿನ ತೋರ್ಪಡಿಸ್ಕೊತಾ ಇದ್ದಾರೆ. ಯಾವ ರೀತಿ? ರವೆ ಅಂತಂದ್ರೆ ಸೂರ್ಯನ ಪ್ರಕಾಶ ಯಾವ ತರ ಇದೆಯೋ ಅದೇ ತರ ಈ ಎರಡೂ ಕೂಡ ತಮ್ಮ ಶಕ್ತಿನ ತೋರಿಸ್ಕೊತಾ ಇದ್ರು. ಆದ್ರೆ ಅಣು ವಿಭು ವ್ಯತ್ಯಾಸ ಇಷ್ಟೇ, ಇಬ್ರಿಗೂ ಕೂಡ ಚೈತನ್ಯ. ಜೀವಸ್ಯ ಅಣುತ್ವಂ ಚಿತ್ತ ಸ್ವರೂಪತ್ವಂ ಶುದ್ಧ ದೇಹ ಇವರೆಲ್ಲ ಆನಂತರ ಸಿಗುತ್ತೆ ಅಂತ ಇದು ಮಂಡ್ಯದ ಬರ್ಲಿದ್ದು ಅದು ಮಾಡಿ. ಲಲಿತಾ ಮಾತಾಜಿನ ಮ್ಯೂಟ್ ಮಾಡಿ. ಲಲಿತಾ ಮಾತಾಜಿ ಅವ್ರು ಯಾವ್ದ್ರ ಬಿಡಿ. ಏತೇನ ಜೀವಸ್ಯ ಅಣುತ್ವಂ ಚಿತ್ತ ಸ್ವರೂಪತ್ವಂ ಶುದ್ಧ ಅಹಂಕಾರ ಶುದ್ಧ ಚಿತ್ತ ಶುದ್ಧ ದೇಹ ವಿಶಿಷ್ಟತ್ವಸ್ಯ ಜ್ಞಾಪಿತಂ. ಜೀವನು ಪರಮಾತ್ಮನ ಅಂಶವಾದ್ದರಿಂದ, ಜೀವ ಏನಾಗಿದೆ? ಪರಮಾತ್ಮನ ಅಂಶ ಆಗಿದೆ. ಈ ಪರಮಾತ್ಮನ ಅಂಶ ಆಗಿರೋದಕ್ಕೆ ಜೀವಕ್ಕೂ ಕೂಡ ಜೀವದ್ದು ಶುದ್ಧ ಅಹಂಕಾರ ಶುದ್ಧ ಚಿತ್ತ ಶುದ್ಧ ದೇಹ ಇದೆ, ಶುದ್ಧವಾಗೇ ಇದೆ. ಅಹಂಕಾರನೂ ಶುದ್ಧವಾಗಿದೆ, ಶುದ್ಧ ಚಿತ್ತ. ಅಹಂಕಾರ ಶುದ್ಧವಾಗಿದ್ರೆ ನಾನು ಭಗವಂತನ ಸೇವಕ ಅಂತ ಗೊತ್ತಾಗ್ತಾ ಇದೆ, ಶುದ್ಧ ಅಹಂಕಾರ ಇದ್ದಾಗ. ಶುದ್ಧ ಚಿತ್ತನೂ ಕೂಡ ಚಿತ್ತನು ಕೂಡ ಮನಸ್ಸು ಕೂಡ ಶುದ್ಧವಾಗಿದೆ, ದೇಹನೂ ಕೂಡ ಶುದ್ಧವಾಗಿದೆ. ಯಾರ್ದು? ಜೀವಿದು. ಯಾಕೆ? ಅವನು ಪರಮಾತ್ಮನ ಅಂಶವಾದ್ದರಿಂದ, ಜೀವ ಪರಮಾತ್ಮನ ಅಂಶ ಆಗಿರೋದ್ರಿಂದ ಅದ್ರದ್ದು ಅಹಂಕಾರನೂ ಶುದ್ಧವಾಗಿದೆ. ಆ ಶುದ್ಧ ಅಹಂಕಾರ ಬೇಕು. ಶುದ್ಧ ಅಹಂಕಾರ ಅಂದ್ರೆ ನಾನು ಭಗವಂತನ ಸೇವಕ ಅಂತ ಭಾವನೆ, ಶುದ್ಧ ಅಹಂಕಾರ. ಶುದ್ಧ ಚಿತ್ತ, ಅದ್ರ ಮನಸ್ಸು ಕೂಡ ಶುದ್ಧವಾಗಿದೆ. ಈ ಒಂದು ದೇಹನೂ ಕೂಡ ಶುದ್ಧವಾಗಿದೆ. ಅದು ಯಾಕೆ ಅಂತಂದ್ರೆ ಅದು ಪರಮಾತ್ಮಂದು ಅಂಶ ಆಗಿರೋದ್ರಿಂದ ಜೀವಸ್ವ. ಮತ್ತೆ ಹೇಳ್ತಾರೆ, ಈ ತರ ಶುದ್ಧವಾಗಿರೋ ಅಹಂಕಾರ ಶುದ್ಧವಾಗಿರಂತ ಜೀವಿ ಯಾವ ರೀತಿ ಕಲುಷಿತ ಆಯ್ತು ನೋಡಿ ಇಲ್ಲಿ. ಪರೇಶ ವಿಮುಖ್ಯಾತ್ ಬಹಿರಂಗ ಭಾವ ವಿಶಿಷ್ಟತ್ವ ಚ ಶುದ್ಧ ಅಹಂಕಾರ ಗತ ಶುದ್ಧ ಚಿತ್ತ
ಅವಿದ್ಯಾ ಮನ ದೂಷಣ ಸೂಚಿತಂ ಸಂಚಿತಂ ದೂಷಣ ಅಪಿ ಸಂಚಿತಂ. ಏನ್ ಹೇಳ್ತದೆ? ಪರೇಶ ವಿಮುಖತೆ. ಪರೇಶ ಅಂದ್ರೆ ಪರಮಾತ್ಮನ ವಿಮುಖ ಆಗಿ, ಅಂದ್ರೆ ಪರಮಾತ್ಮನಿಂದ ಬೇರ್ಪಟ್ಟು ಪರಮಾತ್ಮನಿಂದ ವಿಮುಖ, ಪರಮಾತ್ಮ ಕಡೆಯಿಂದ ಬೇರೆ ಒಂದು ಮುಖ ಮಾಡಿ, ಪರಮಾತ್ಮನ ಕಡೆಯಿಂದ ಬೇರೆ ಮುಖ ಮಾಡಿ, ಈ ಬಹಿರಂಗ ಅನ್ನೋ ಭಾವಕ್ಕೆ ಅದು ಏನ್ ಮಾಡಲಾಗಿ ವಿಶಿಷ್ಟ ಬಹಿರಂಗ ಭಾವಕ್ಕೆ, ಈ ಭೌತಿಕ ಪ್ರಪಂಚದ ಬಹಿರಂಗಕ್ಕೆ ಅದು ಮಾಯೆಗೊಳಗಾಗಿ ಅದ್ರ ಶುದ್ಧ ಅಹಂಕಾರ ಏನಾಗಿದೆ? ಗತ. ಶುದ್ಧ ಅಹಂಕಾರ ಗತ, ಶುದ್ಧ ಚಿತ್ತ ಏನಾಗಿದೆ? ಈ ಶುದ್ಧ ಚಿತ್ತ ಅನ್ನೋದು, ಶುದ್ಧ ಅಹಂಕಾರ ಅನ್ನೋದು ಏನಾಗಿದೆ? ಗತ ಅಂದ್ರೆ ಹೊರಟೋಗಿದೆ. ಮತ್ತೇನು? ಅವಿದ್ಯಾ ಮನಸ್ಸು ಅವಿದ್ಯೆಯಿಂದ ಕೂಡ್ಕೊಂಡು ದೂಷಣ ಆಗಿದೆ, ದೂಷಿತ ಆಗಿದೆ. ಈ ಮನಸ್ಸು ಏನಾಗಿದೆ? ಅವಿದ್ಯೆಯಿಂದ ಕೂಡ್ಕೊಂಡು ದೂಷಿತ ಆಗಿದೆ. ಯಾವುದರಿಂದ? ಪರೇಶ ವಿಮುಖ, ಭಗವಂತನ ಪರಮಾತ್ಮನಿಂದ ವಿಮುಖ ಆಗಿ, ನನ್ನ ಪಕ್ಕದಲ್ಲಿರುವಂತ ಪರಮಾತ್ಮನಿಂದ ವಿಮುಖ ಆಗಿ ಇನ್ನೊಂದು ಸೈಡ್ಗೆ, ಅಂದ್ರೆ ವಿಮುಖ ಅಂತಂದ್ರೆ ಸ್ವಮುಖ ಅಂದ್ರೆ ಮುಂದೆಗಡೆ ಫೇಸು, ವಿಮುಖ ಅಂದ್ರೆ ಉಲ್ಟಾ ಫೇಸ್, ಅಂದ್ರೆ ಭಗವಂತನಿಂದ ಬೇರೆಯಾಗಿ ಅದು ಬೇರೊಂದು ಭಾವನೆಯಿಂದ, ಬೇರೊಂದು ಅದಕ್ಕೆ ನಾನು ಭೋಗ ಪಡ್ಬೇಕು ಅನ್ನೋ ಇಚ್ಛೆಯಿಂದ, ವಿಮುಖ ಅಂದ್ರೆ ಭೋಗ ಪಡ್ಬೇಕು ಅನ್ನೋ ಇಚ್ಛೆಯಿಂದ ಅದೇನಾಗಿದೆ? ಅದ್ರ ಶುದ್ಧ ಅಹಂಕಾರ ಏನಾಗಿದೆ? ಘಟಿತ ಆಗಿದೆ. ಗತ ಅಂದ್ರೆ ಹೊರಟೋಗಿದೆ. ಶುದ್ಧ ಚಿತ್ತ ಅವಿದ್ಯಾ ಮನಸ್ಸು ಬಂದಿದೆ, ದೂಷಣ ಆಗಿದೆ ಮನಸ್ಸು. ನೆಕ್ಸ್ಟ್ ಹೇಳ್ತಾರೆ, ಜೀವಸ್ಯ ಶುದ್ಧ ಸ್ವರೂಪಂ ಯೇತ್ ಶುದ್ಧ ಚಿತ್ತಂ ತಸ್ಮಿನ್ ಮಾಯಾ ಆವರಣ ರೂಪ ಅವಿದ್ಯಾ ಮಲ ದೂಷಿತೆ. ಏನಂದ್ರೆ ಚಿತ್ತ ದರ್ಪಣ ಕಾರ್ಯ ಏನಾಗಿದೆ ಅದ್ರದ್ದು ಈ ತರ. ಆದ್ರಿಂದ ಜೀವಶ ಶುದ್ಧ ಸ್ವರೂಪ ಏನಾಗಿದೆ? ಯಾವಾಗ ಭಗವಂತನಿಂದ ಪರಮಾತ್ಮನಿಂದ ವಿಮುಖ ಆಯ್ತು, ಜೀವಸ್ದು ಶುದ್ಧ ಸ್ವರೂಪ ಏನಾಯ್ತು? ಶುದ್ಧ ಚಿತ್ತ ತಸ್ಮಿನ್ ಮಾಯಾ ಆವರಣ, ಮಾಯೆಗೆ ಆವರಣ ಆಯ್ತು, ಮಾಯೆದು ಆವರಣ ಆಗಿ ಅವಿದ್ಯಾ ಮಲ ದೂಷಿತೆ. ಈ ಅವಿದ್ಯೆಯಿಂದ ಮಲ ಅಂದ್ರೆ ಕಲ್ಮಶದಿಂದ ದೂಷಿತ ಆಯ್ತು. ನೆಕ್ಸ್ಟ್ ಹೇಳ್ತಾರೆ, ಯಾವ ರೀತಿ ಮಲ ಯಾವ ತರ ತುಂಬಿದೆ? ಚಿತ್ತ ದರ್ಪಣಸ್ಯ ಕಾರ್ಯಕ್ಷಮತ್ವಂ ಸುತರಾಂ ಘಟಿತೆ ತತ್ಕಾರಣ ಸ್ವರೂಪಯತ ಆತ್ಮದರ್ಶನಂ ಸಂಭವಂತಿ. ಚಿತ್ತ ದರ್ಪಣಸ್ಯ, ಈ ಚಿತ್ತ ಮನಸ್ಸಿನ ಜೀವಸ್ಯದ್ದು ಮನಸ್ಸಿನ ಚಿತ್ತ ದರ್ಪಣ ಕನ್ನಡಿಯದೆ ಕಾರ್ಯಕ್ಷಮತ, ಏನೋ ಕಾರ್ಯ, ಅದ್ರದ್ದು ಕಾರ್ಯ ಕ್ಷಮತೆ ಏನಿದೆ ಅಂದ್ರೆ ಭಗವಂತಂದು ಧಾಮ, ಭಗವಂತನ ರೂಪ ಗುಣ ಲೀಲೆ ನೋಡಂತ ಕಾರ್ಯಕ್ಷಮತೆ ಏನಾಗಿದೆ? ಸುತರಾಂ ಘಟತೆ, ಪೂರ್ಣ ಪ್ರಮಾಣದಲ್ಲಿ ಏನಾಗಿದೆ? ನಿಂತೋಗಿದೆ. ಅದಕ್ಕೆ ಅದರಲ್ಲಿ ಕಾಣಿಸ್ತಾ ಇಲ್ಲ. ತತ್ಕಾರಣ, ಅದರಿಂದ ತತ್ಕಾರಣ ಸ್ವರೂಪಯತ ಆತ್ಮದರ್ಶನಂ ನಾ ಸಂಭವೈತಿ, ತನ್ನ ತಾನು ಅದು ಗುರ್ತು ಮಾಡ್ಕೊಳ್ದಂಗೆ ಆಗಿದೆ. ಆತ್ಮಸ್ವರೂಪ ಆತ್ಮದರ್ಶನಂ ನಾ ಸಂಭವೈತಿ, ಅದು ನಾನು ಯಾರು ಅಂತಾನೆ ಅದಕ್ಕೆ ಮರ್ತೋಗಿದೆ ಜೀವಿಗೆ. ಸೊ ಅದು ಚಿತ್ತ ದರ್ಪಣ ಏನಾಗಿದೆ? ಕಾರ್ಯಕ್ಷಮತನ ಕಳ್ಕೊಂಡಿದೆ. ಸುತರಾಂ ಪೂರ್ಣ ಪ್ರಮಾಣದಲ್ಲಿ ಅದಾಗಿದ್ದಾಗ ತನ್ನ ತಾನು ಯಾರು ಅಂತ ಅದು ಮರ್ತೋಗಿದೆ. ಈ ತರ ಆಗಿ ನೆಕ್ಸ್ಟ್ ಏನ್ ಹೇಳ್ತೀವಿ ನೋಡಿ. ಸೊ ಇದನ್ನ ಸುಧಾರಣೆ ಮಾಡೋದು ಹೆಂಗೆ? ಓಕೆ, ಈ ಘಟಿತ ಆಗಿರೋಂಥ ಮನಸ್ಸನ್ನ, ಚಿತ್ತ ದರ್ಪಣನ ಸುಧಾರಣೆ ಮಾಡೋದು ಹೆಂಗಿದೆ? ನೆಕ್ಸ್ಟ್ ಹೇಳ್ತಾರೆ, ಶ್ರವಣಾನಂತರಂ ಶ್ರೀಕೃಷ್ಣ ಸಂಕೀರ್ತನ ಪ್ರಾದುರ್ಭೂಯ ಸರ್ವಾಣಿ ಅವಿದ್ಯಮಲಾನಿ ದೂರ ಕರೋತಿ. ಯಾವ ತರ ಮಾಡಿದು? ಶ್ರವಣಾನಂತರಂ, ಯಾವಾಗ ಈ ತರ ಘಟಿತ ಆಗಿರಂತ ಇದನ್ನ ಶ್ರವಣಾನಂತರ, ಶ್ರವಣಾನಂತರಂ ಕೇಳಿದ ನಂತರ ಶ್ರೀಕೃಷ್ಣ ಸಂಕೀರ್ತನಂ, ಯಾವಾಗ ಶ್ರವಣಾನಂತರ ಭಗವಂತನ ವಿಷಯ ಕೇಳಿದ ನಂತರ ಶ್ರೀಕೃಷ್ಣ ಸಂಕೀರ್ತನ, ಭಗವಂತಂದು ಸಂಕೀರ್ತನ ಪ್ರಾದುರ್ಭಯ ಅಂತಂದ್ರೆ ಮತ್ತೆ ತಿರ್ಗಾ ಪ್ರಾರಂಭ ಮಾಡಿ ಸರ್ವಾಣಿ ಅವಿದ್ಯಾ ಮಲಾನಿ. ಸೊ ಎಲ್ಲ ಅವಿದ್ಯದಿಂದ ಮಲ ತುಂಬಿಕೊಂಡಿರೋಂಥ, ಸರ್ವದಿಂದ ಮಲ ತುಂಬಿಕೊಂಡಿರೋಂಥದ್ದು ಏನು? ಮಲ ತುಂಬಿಕೊಂಡಿರೋಂಥದ್ದು ಇದನ್ನ ದೂರ ಕರೋತಿ, ದೂರ ಮಾಡುತ್ತೆ. ಯಾವುದು? ಶ್ರೀಕೃಷ್ಣ ಸಂಕೀರ್ತನ. ಶ್ರವಣ ನಂತರ ಅಂದ್ರೆ ಫಸ್ಟ್ ಇಲ್ಲಿ ಶ್ರವಣನೇ ಕೇಳಬೇಕು, ಆಮೇಲೆ ಶ್ರೀಕೃಷ್ಣ ಸಂಕೀರ್ತನ ಮಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಈ ಜೀವಿಗೆ ಅದರಲ್ಲಿ ತುಂಬಿಕೊಂಡಿರುವಂತಹ ಅವಿದ್ಯ ಮಲ ಏನಾಗಿದೆ? ದೂರ ಕರೋತಿ, ದೂರ ಆಗುತ್ತೆ. ಸೊ ಇದು ಶ್ರೀಕೃಷ್ಣ ಸಂಕೀರ್ತನದಿಂದ ಆಗ್ತಾ ಇದೆ. ಸೊ ಜೀವಿ ಶುದ್ಧನೇ. ಇಲ್ಲಿ ಏನಾಗ್ತಾ ಇದೆ ಇವಾಗ? ಜೀವಿ ಮೂಲತಃ ಶುದ್ಧ ಇದ್ದಿದ್ದು ಏನಾಯ್ತು? ಅದು
ಭಗವಂತನಿಂದ ವಿಮುಖ ಆಗಿ, ಅಂದ್ರೆ ಭಗವಂತಂದು ನಿಜ ಸ್ವರೂಪನ ಮರ್ತು, ತನ್ನ ಸ್ವರೂಪನ ಮರ್ತ್ಕೊಳ್ಳೋಕೆ ಕಾರಣ ಭಗವಂತನಿಂದ ವಿಮುಖ ಆಗಿದ್ದು. ವಿಮುಖ ಆಗಿ ತನ್ನ ಸ್ವರೂಪ ಶಕ್ತಿನ ಮರ್ತೋಗಿದೆ. ಸೊ ನಾನು ಯಾರು, ಭಗವಂತ ಯಾರು ಅಂತ ಮರ್ತೋಗಿ ಏನಾಗ್ತಾ ಇದೆ, ಮತ್ತೆ ತಿರ್ಗಾ ಈ ಭೌತಿಕ ಪ್ರಪಂಚದ ಇದಕ್ಕೆ ಬಿದ್ದಿದೆ. ಅದಕ್ಕೆ ಮಲ ಅಂತ ಅನ್ನೋದು ಅಂಟ್ಕೊಂಡಿದೆ, ಕಲ್ಮಶ ಅಂಟ್ಕೊಂಡಿದೆ. ಸೊ ಆ ಕಲ್ಮಶನ ತೆಗಿಯಕ್ಕೆ ಶ್ರವಣ ಏನು, ಭಗವಂತನ ಬಗ್ಗೆ ಶ್ರವಣ ಮತ್ತೆ ಶ್ರೀಕೃಷ್ಣ ಸಂಕೀರ್ತನ ಮತ್ತೆ ಶುರು ಮಾಡಿದ್ರೆ ಅದಕ್ಕೆ ಅಂಟ್ಕೊಂಡಂತ ಸರ್ವಾಣಿ ಅವಿದ್ಯಾ ಮಲಾನಿ, ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಮಲ ಏನ್ ಅಂದ್ಕೊಂಡಿದ್ಯೋ ಅದಕ್ಕೆ ಅವಿದ್ಯೆ ಬಂದಿದ್ದು, ಅದು ದೂರ ಕರೋತಿ, ದೂರ ಆಗುತ್ತೆ. ಈ ರೀತಿ ಸಂಕೀರ್ತನ ಮೂಮೆಂಟ್ ಏನ್ ಮಾಡುತ್ತೆ, ಒಂದು ಜೀವಿನ ಉದ್ಧಾರ ಮಾಡುತ್ತೆ, ಸಂಕೀರ್ತನದಿಂದ ಉದ್ಧಾರ ಆಗುತ್ತೆ. ಸೊ ಇದನ್ನ ಹರಿನಾಮ ಚಿಂತಾಮಣಿಲಿ ಇವರು ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ. ಸೊ ಈ ತರ ಒಂದು ಜೀವಿ ಮತ್ತೆ ತಿರ್ಗ ತನ್ನ ಸ್ವರೂಪನ ಪಡ್ಕೊಬೇಕಾದ್ರೆ, ಯಾವುದೋ ಒಂದು ಕಾಲದಲ್ಲಿ ಆಗಿದೆ ನಮ್ಗೆ. ಚಿತ್ತ ಯಾವಾಗಿಂದ ಆಯ್ತು ಇದಕ್ಕೆ ಇದಿಲ್ಲ, ನಮ್ ಚಿತ್ತದ್ದು ಕಲ್ಮಶ ಯಾವಾಗಿಂದ ಆಯ್ತು ಅದಕ್ಕೆ ಕಾಲ ಇಲ್ಲ. ಅನಾದಿ ಕಾಲದಿಂದ ಆಗಿರೋಂಥ ಪ್ರೊಸೆಸ್ ಇದು, ಒಂದಲ್ಲ ಎರಡಲ್ಲ, ಅನಾದಿ ಕಾಲದಿಂದ ಆಗಿರೋಂಥದ್ದನ್ನ ಮತ್ತೆ ತಿರ್ಗಾ ಶುದ್ಧ ಮಾಡ್ಬೇಕಾದ್ರೆ ಒಂದೇ ಒಂದು ಮಾರ್ಗ ಅಂದ್ರೆ ಶ್ರೀಕೃಷ್ಣ ಸಂಕೀರ್ತನ, ಬೇರೆ ಇಲ್ಲ. ನಮ್ಮ ಶಾಸ್ತ್ರದಲ್ಲಿ ಎಲ್ಲಾ ಕಡೆ ಹೇಳ್ತಾ ಇರೋದು ಭಗವಂತನ ನಾಮ, ಭಗವಂತನ ನಾಮ, ಭಗವಂತನ ನಾಮ. ಈ ಕಲಿಯುಗಕ್ಕಂತೂ ಹೇಳ್ಬಿಟ್ಟಿದ್ದಾರೆ ಏನು, ಭಗವಂತನ ನಾಮದಿಂದನೇ ಈ ಕಲಿಯುಗದಲ್ಲಿ ಜೀವಿದು ಉದ್ಧಾರ ಆಗೋದು. ಹರಿನಾಮ 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 ಇವ ಕೇವಲ ಕಲೋ ನಾಸ್ಸೈವ ಗತಿರನ್ಯತ. ಸೊ ಗತಿನೇ ಇಲ್ಲ, ಅನ್ಯ ಬೇರೆ ಗತಿನೇ ಇಲ್ಲ ಇಲ್ಲಿ ಕಲಿಯುಗದಲ್ಲಿ ಒಂದು ಜೀವಿಗೆ ಉದ್ಧಾರ ಆಗಬೇಕು, ಜೀವಿನ ಉದ್ಧಾರ ಆಗಕ್ಕೆ. ಸೊ ಅದರಿಂದ ಶ್ರೀಕೃಷ್ಣ ಸಂಕೀರ್ತನದಿಂದ ಒಂದು ಜೀವಿದು ಅಂಟ್ಕೊಂಡಿರುವಂತ ಮಲ ನಾಶ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಸೊ ಇದನ್ನ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಶಾಸ್ತ್ರದಿಂದ ಕೊಟ್ಟು ಮಾಡಿ ಹೇಳ್ತಾರೆ. ಮತ್ತೆ ಇದನ್ನ ಬೇರೆ ಶಾಸ್ತ್ರದಿಂದನೂ ಇವರು ಕೂಡ, ಯಾರು ಭಕ್ತಿ ವಿನೋದ್ ಠಾಕೂರ್ ಕೂಡ ಅದನ್ನೇ ಒಂದು ಹೆಂಗೆ ಜೀವಿ ಇದ್ರಲ್ಲಿ ಮುಳುಗುತ್ತೆ, ಜೀವಿ ಮತ್ತೆ ತಿರ್ಗಾ ಹೆಂಗೆ ಅದರಿಂದ ಶುದ್ಧ, ಆಕ್ಚುಲಿ ಜೀವ ಏನೋ ಶುದ್ಧ, ಇವತ್ತು ಕೂಡ ಜೀವಿ ಶುದ್ಧನೇ ಇರೋದು. ಸೊ ಅದ್ರ ಚಿತ್ತ ದೇಹ ಎಲ್ಲ ಶುದ್ಧನೇ ಆಕ್ಚುಲಿ ಇದ್ದಿದ್ದು. ಅದೇನಾಯ್ತು, ಪರಮಾತ್ಮನಿಂದ ವಿಮುಖ ಆಗಿ ಅದೇಂತ ಅಶುದ್ಧ ಆಯ್ತು. ಅಶುದ್ಧತನ ಮತ್ತೆ ತಿರ್ಗಾ ಪಡ್ಕೋಬೇಕಾದ್ರೆ ನಾವು ಹರಿನಾಮ ಸಂಕೀರ್ತನೆ ಮಾಡ್ಲೇಬೇಕನ್ನೋದು ಸ್ಪಷ್ಟ. ಸೊ ಅದರಿಂದ ನಾವು ಭಗವಂತನ ಹರಿನಾಮ ಸಂಕೀರ್ತನ ಬಿಡದಿರ ನೋಡಿ, ಇದು ಒಂದಿನ 2 ದಿನಕ್ಕೆ ಆಗಂತ ಕೆಲಸ ಅಲ್ಲ. ಇದರಲ್ಲಿ ನಾವು ತುಂಬಾ ಪ್ರಯತ್ನ ಮಾಡಬೇಕು. ಯಾಕೆಂತಂದ್ರೆ ಇದು ನಮ್ಗೆ ಅಂಟ್ಕೊಂಡಿರೋದು ಅನಾದಿ ಕಾಲದಿಂದ ಅಂಟ್ಕೊಂಡಿರೋಂಥದ್ದು ಪ್ರೊಸೆಸ್, ಅನಾದಿ ಕಾಲದಿಂದ ಆಗಿರೋಂಥದ್ದು. ಇದು 1 ದಿನಕ್ಕೆ 2 ದಿನಕ್ಕೆ ಆಗ್ಲಿ ವರ್ಷದ ಗಂಟ್ಲಲ್ಲಿ ಆಗೋದಿಲ್ಲ. ಸೊ ಹರಿನಾಮ ಇದನ್ನ ಮಾಡ್ತಾನೆ ಇರ್ಬೇಕು, ನಿಧಾನಕ್ಕೆ ಇದನ್ನ ತೆಗಿತಾ ಇರ್ಬೇಕು. ಪ್ರೊಸೆಸ್ ಅದೇ ಇರೋದು, ಅದೊಂದೇ ಮಾರ್ಗ ಇರೋದೇ, ಬೇರೆ ಅನ್ಯ ಮಾರ್ಗ ಇಲ್ಲ. ಸೊ ಅದಕ್ಕೆ ಯಾವುದೇ ಬೇರೆ ಔಟ್ಸೈಡ್ ಕ್ಲೀನ್ ಮಾಡೋಂಥ ಪ್ರೊಸೆಸ್ ಆಗೋದಿಲ್ಲ. ಸೊ ಇದನ್ನ ನಮ್ಮ ಒಳಗಡೆ ಆಗಿರೋಂಥದ್ದಕ್ಕೆ ಇದು ಒಳಗಡೆನೆ ನಾವು ತಗೊಂಡು ಹರಿನಾಮ ತಗೊಂಡು ಇದನ್ನ ಶುದ್ಧ ಮಾಡ್ಬೇಕು, ಚಿತ್ತನ ಶುದ್ಧ ಮಾಡ್ಬೇಕಾಗಿದೆ. ಸೊ ಇದು ಲೇಟ್ ಪ್ರೊಸೆಸ್ ಆದ್ರೂ ಕೂಡ ಸರಿಯಾಗಿರೋಂಥ ಮಾರ್ಗ. ಸೊ ಒಂದ್ಸರಿ ಶುದ್ಧ ಆಗ್ಬಿಟ್ರೆ, ಒಂದು ಲೆವೆಲ್ಗೆ ಶುದ್ಧ ಆಗ್ಬಿಟ್ರೆ ಆಮೇಲೆ ಇದನ್ನ ಶುದ್ಧ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ಒಂದು ಲೆವೆಲ್ಗೆ ಶುದ್ಧ ಮಾಡೋದು ಇದೆಯಲ್ಲ ತುಂಬಾ ಕಷ್ಟವಾಗಿರಕ್ಕೆ. ಅದರಿಂದ ನಿಧಾನಕ್ಕೆ ಮಾಡ್ತಾನೆ ಹೋಗ್ಬೇಕು. ಯಾವಾಗ ಶುದ್ಧ ಮನಸ್ಸಿನಿಂದ ಶುದ್ಧವಾಗಿ ಭಗವಂತನ ನಾಮ ಕೇಳೋದ್ರಿಂದ, ಶುದ್ಧವಾಗಿ ನಾವು ಆ ಭಗವಂತನ ನಾಮನ ಕೇಳಿಸ್ಕೊಂಡು ಭಗವಂತಂದು ಏಕಚಿತ್ತದಿಂದ ಭಗವಂತನ ನಾಮನ ಮಾಡೋದ್ರಿಂದ ನಿಧಾನಕ್ಕೆ ಇದು ಶುದ್ಧ ಆಗುತ್ತೆ. ಸೊ ಇದಕ್ಕೆ ಬೇರೆ ಬೇರೆ ಸ್ವಲ್ಪ ಅಡೆತಡೆಗಳು ಇದೆ, ಅದು ಮುಂದೆ ಬರುತ್ತೆ. ಸೊ ಯಾವ ತರ ಅಡೆತಡೆಗಳು ಇದೆ ಹರಿನಾಮ ಮಾಡುವಾಗ. ಸೊ ಯಾಕೆ ನಮ್ಗೆ ಇಷ್ಟೊಂದು ಬೇಗ ಆಗ್ತಾ ಇಲ್ಲ, ಯಾಕೆ ಕೆಲವ್ರಿಗೆ ಬೇಗ ಆಗ್ಬಿಡುತ್ತೆ, ಕೆಲವ್ರಿಗೆ ಆಗ್ತಾ ಇಲ್ಲ ಅಂತ ಅದು ಕೂಡ ಇದೆ. ಸೊ ಅದನ್ನ ಮುಂದೆ ಚರ್ಚೆ ಮಾಡೋಣ. ಓಕೆ, ಸೊ ಇವತ್ತು 6ನೇ ಶ್ಲೋಕ ಶ್ರೀಮದ್ ಭಾಗವತಂ ಶ್ಲೋಕ ನಂಬರ್ 6. ಇಲ್ಲಿಂದ ಶ್ರೀಮದ್ ಭಾಗವತಂ ನಾವೇನು ಚಾಂಟ್ ಮಾಡ್ತೀವಲ್ಲ, ಬಿದ್ದತೆ ಹೃದಯ ಗ್ರಂಥಿ, ಅಲ್ಲಿವರೆಗೂ ಕೂಡ ತುಂಬಾ ಮುಖ್ಯ. ಇಡೀ ನಮ್ಮ ಭಾಗವತದ ಸಾರ, ನಮ್ಮ ಜೀವನದ ಸಾರ, ಜೀವಿದು ಸಾರ ಎಲ್ಲ ಇಷ್ಟು ಶ್ಲೋಕದಲ್ಲಿದೆ. 6ನೇ ಶ್ಲೋಕದಿಂದ
ಹಿಡಿದು 21ನೇ ಶ್ಲೋಕದವರೆಗೂ ತುಂಬಾ ಮುಖ್ಯವಾಗಿರೋಂಥ ಶ್ಲೋಕಗಳು ಇವು. ಸೊ ಅದಕ್ಕೆ ಇದನ್ನ ಚಾಂಟ್ ಮಾಡೋದು. ಆಕ್ಚುಲಿ ಇದನ್ನ ಭಾಗವತ ಹೇಳೋರೆಲ್ಲರೂ ಇದನ್ನ ಚಾಂಟ್ ಮಾಡ್ತಾರೆ. ಅಟ್ಲೀಸ್ಟ್ ಒಂದಷ್ಟು ಶ್ಲೋಕನಾದ್ರು ಚಾಂಟ್ ಮಾಡ್ತಾರೆ. ಇದು ಅಭ್ಯಾಸ ಆಗಬೇಕು ನಿಮಗೆ. ಸೊ ಇಲ್ಲಿಂದ ತುಂಬಾ ಮುಖ್ಯವಾಗಿರೋಂಥ ಶ್ಲೋಕಗಳು. ಇದನ್ನ ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಸಾಲಲ್ಲ. ಸೊ ಅಷ್ಟೊಂದು ಮುಖ್ಯ ತತ್ವಗಳನ್ನ ಪ್ರಭುಪಾದ ಪರ್ಪಟಲ್ಲಂತೂ ಇದನ್ನ ಒಂದೊಂದು ಪರ್ಪಟು 2 ದಿನ ಮಾಡಬೇಕಾಗತ್ತೆ. ಸೊ ಆ ಥರ ಇದೆ ಅವ್ರ ಭಾವಾರ್ಥ. ಸೊ ಒಂದೊಂದು ಲೈನು ಕೂಡ ಅಷ್ಟೇ ಗಂಭೀರವಾಗಿದ್ದಾವೆ. ಸೊ ಅಷ್ಟೇ ಚಿಂತನೆ ಮಾಡಬೇಕಾಗಿರೋಂಥದ್ದು. ಇದ್ರ ಬಗ್ಗೆ ಎಷ್ಟೇ ಹೇಳಿದ್ರು ಕಡಿಮೆ ಆಗಿರುತ್ತೆ. ಸೊ ನೋಡೋಣ, ನಾವು ಸ್ವಲ್ಪ ಅದನ್ನ ಅಟ್ಲೀಸ್ಟ್ ಪ್ರಭುಪಾದ ಏನು ಬರೆದಿದ್ದಾರೆ ಆ ಲೈನಾರ ಓದ್ಕೊಂಡು ಹೋಗೋಣ. ಸೊ ಡೀಟೇಲ್ ಆಗಿದೆ ಇದು. ನೋಡೋಣ. ಸೊ ಎಲ್ಲರೂ ನೀವು ಹೇಳ್ಕೊಳ್ಳಿ, ನಾನು ಹೇಳ್ತೀನಿ, ನೀವು ಕೂಡ ಹೇಳ್ಕೊಬೇಕು. ಈ ಶ್ಲೋಕ ತುಂಬ ಮುಖ್ಯ. ಇದನ್ನು ಸಾಧ್ಯ ಆದರೆ ಈ ಚಾಪ್ಟರ್ ಇಲ್ಲಿಂದನೂ ಕೂಡ 6ನೇ ಶ್ಲೋಕದಿಂದನೂ ಕೂಡ ನೀವು ಬಾಯಟ್ ಮಾಡಬೇಕು. ಎಲ್ಲಿವರೆಗೂ? ಲಾಸ್ಟ್ 21ನೇ ಶ್ಲೋಕದವರೆಗೂ ಬಾಯಟ್ ಮಾಡಬೇಕು. ತುಂಬ ಮುಖ್ಯವಾಗಿರೋ ಶ್ಲೋಕಗಳು. ಓಕೆ. ಶ್ಲೋಕ 6. ಸವೈ ಪುಂಸಾ ಪರೋ ಧರ್ಮೋ ಯತೋ ಭಕ್ತಿರಜೋಕ್ಷಜೇ ಅಹಿತುಕೀಹ ಪ್ರತೀಯತ ಯಯಾತ್ಮ ಸುಪ್ರಸೀದತಿ. ಸವೈ ಪುಂಸ ಪರೋ ಧರ್ಮೋ ಯಥೋ ಭಕ್ತಿ ರಜೋಕ್ಷಜೆ ಹೈತುಕಿ ಅಪ್ರತೀಯತ ಯಯಾತ್ಮ ಸುಪ್ರಸೀದತಿ. ನೀವೇನು ಮೊದಲನೇ ಪ್ರಶ್ನೆ ಜ್ಞಾಪಕ ಇದೆಯಾ? ಏನು ಇದು ಹೇಳಿದ್ರಲ್ಲ, ಮೊದಲನೇ ಋಷಿಮುನಿಗಳು ಮೊದಲನೇ ಪ್ರಶ್ನೆ ಕೇಳಿದ್ರು ಏನು? ಯಾವ ಜನಸಾಮಾನ್ಯರಿಗೆ ಮೂಲಭೂತವಾದ ಪರಮ ಶುಭಕರ ಯಾವುದು ಅಂತ ಕೇಳಿದ್ರು. ಸೊ ಇಲ್ಲಿ ಮೊದಲನೇ ಶ್ಲೋಕದಲ್ಲೇ ಸೂತ ಗೋಸ್ವಾಮಿ ಇದಕ್ಕೆ ಆನ್ಸರ್ ಹೇಳ್ಬಿಡ್ತಾ ಇದ್ದಾರೆ. ಏನು ನೋಡಿ ಅನುವಾದ: ಪರಮ ಪುರುಷನ ಪ್ರೇಮಪೂರ್ಣ ಭಕ್ತಿ ಸೇವೆಯ ನೆಲೆಗೆ ಕೊಂಡೊಯ್ಯುವ ವೃತ್ತಿಯೇ ಮಾನವರೆಲ್ಲರಿಗೂ ಪರಮ ವೃತ್ತಿ. ಪರಮ ಶುಭಕರ ಅಂತ ಯಾವ್ದು ಕೇಳಿದ್ರಲ್ಲ, ಪರಮ ವೃತ್ತಿ. ಪರಮ ಶುಭಕರ ಅಂತಂದ್ರೆ ಏನು? ಭಗವಂತನ ಪರಮ ಪುರುಷನ ಪ್ರೇಮಪೂರ್ಣ ಭಕ್ತಿ ಸೇವೆಯ ನೆಲೆಗೆ ಕೊಂಡೊಯ್ಯುವ ವೃತ್ತಿ. ವೃತ್ತಿ ಅಂದ್ರೆ ನಮ್ಮ ಕೆಲಸ, ಕಾರ್ಯ ಹಿಂದೆ. ಸೊ ಇದು ಭಗವಂತನ ಭಕ್ತಿ ಸೇವೆಗೆ ಕೊಂಡೊಯ್ಯಂಥ ವೃತ್ತಿನೇ ಜೀವಿಗೆ. ಭಗವಂತನ ಭಕ್ತಿ ಸೇವೆ ಕೊಂಡೊಯ್ಯಂಥ ಕೆಲಸನೇ ಎಲ್ಲ ಮಾನವರಿಗೂ ಪರಮ ವೃತ್ತಿ. ಪರಮ ವೃತ್ತಿ ಎನಿಸಿಕೊಳ್ಳೋದು ಧರ್ಮ. ಪರಮ ವೃತ್ತಿ ಅಂತಂದ್ರೆ ಧರ್ಮ. ಪ್ರಭುಪಾದ ಹೇಳ್ತಾ ಇದ್ದಾರೆ ಧರ್ಮ ವೃತ್ತಿ. ನಮ್ದು ವೃತ್ತಿ ಏನಾಗಬೇಕು? ಧರ್ಮ ಏನಾಗಬೇಕು? ಭಗವಂತನ ಪ್ರೇಮಪೂರ್ಣ, ಅದನ್ನು ಭಗವಂತನ ಪುರುಷನ ಪ್ರೇಮಪೂರ್ಣ ಭಕ್ತಿ ಸೇವೆ. ನೋಡಿ, ನಾವು ಇದನ್ನೆಲ್ಲ ಕಲಿತಾ ಇದ್ದೀವಿ ಭಕ್ತಿಗಲ್ಲ, ಭಗವಂತಂದು ಪ್ರೇಮಪೂರ್ಣ ಸೇವೆಗೋಸ್ಕರ ಕಲಿತಾ ಇರೋದು. ಭಕ್ತಿ ಆಲ್ರೆಡಿ ಆಲ್ಮೋಸ್ಟ್ ಬಂದ್ಬಿಟ್ಟಿದೆ, ಭಕ್ತಿ ಮಾಡೋಕ್ಕೆ ನಮ್ಗೆ ಬಂದ್ಬಿಟ್ಟಿದೆ. ನಮ್ಗೆ ಬೇಕಾಗಿರೋದು ಇವಾಗ ಶ್ರೀಮದ್ ಭಾಗವತಮಿಂದ ನಿಜ ಬೇಕಾಗಿರೋದು ನಮಗೆ ಭಗವಂತಂದು ಪ್ರೇಮಪೂರ್ಣ ಭಕ್ತಿ ಸೇವೆ ಬೇಕಾಗಿರೋದು. ಭಕ್ತಿ ಸೇವೆ ಬೇಕು. ಅದನ್ನ ಇನ್ನ ಸೂಕ್ಷ್ಮವಾಗಿ ನೋಡಿದಾಗ ಪ್ರೇಮವಾಗಿರುವಂಥ ಪ್ರೇಮಪೂರ್ಣ ಭಕ್ತಿ ಸೇವೆ ಬೇಕಾಗಿರೋದು ನಮ್ಮ ಭಗವಂತನ ಬಗ್ಗೆ. ಸೊ ಇದನ್ನ ಮಾಡೋಕ್ಕೋಸ್ಕರ ಈ ಶ್ರೀಮದ್ ಭಾಗವತಂ ಪ್ರೇಮ ಮಾಡೋದು, ಭಗವಂತನಿಗೆ ನಾವು ಪ್ರೀತಿ ಮಾಡೋದು, ಪ್ರೇಮ ಮಾಡೋದು, ಭಗವಂತನ ಬಗ್ಗೆ ನಮಗೆ ಪ್ರೇಮ ಮಾಡೋದನ್ನ ಈ ಪ್ರೇಮಪೂರ್ಣ ಭಕ್ತಿ ಸೇವೆ. ಸೊ ಈ ಭಕ್ತಿ ಸೇವೆ, ಪ್ರೇಮಪೂರ್ಣ ಭಕ್ತಿ ಸೇವೆ ಅದ್ರ ನೆಲೆಗೆ ಕೊಂಡೊಯ್ಯದೇನೆ ಏನು? ಈ ನಮ್ದು ವೃತ್ತಿ ಧರ್ಮ. ಈ ಭಾಗವತಂದು ವೃತ್ತಿ ಧರ್ಮ ಆಗಿದೆ. ಧರ್ಮ ಅನ್ಸ್ಕೊಳ್ಳುತ್ತೆ. ಸೊ ಈ ಥರ ಧರ್ಮ, ಈ ಥರ ಯಾವ ಥರ ಇರಬೇಕಿದು? ಆತ್ಮಕ್ಕೆ ಸಂಪೂರ್ಣ ತೃಪ್ತಿ ನೀಡಬೇಕಾದಲ್ಲಿ ಅಂತಹ ಭಕ್ತಿ ಸೇವೆಯು ಬೇರೆ ಯಾವುದರಿಂದಲೂ, ಆತ್ಮಕ್ಕೆ ಸಂಪೂರ್ಣ ತೃಪ್ತಿ ನೀಡಬೇಕಾದ್ರೆ, ನಮ್ಮ ಆತ್ಮಕ್ಕೆ ಸಂಪೂರ್ಣ ತೃಪ್ತಿ ಬೇಕಂದ್ರೆ ಈ ಭಕ್ತಿ ಸೇವೆ ಯಾವ ಥರ ಇರಬೇಕು? ಭಗವಂತನ ಮಾಡ್ತಾರೋ ಭಕ್ತಿ ಸೇವೆ ಯಾವ ಥರ ಇರ್ಬೇಕು? ಇದು ನೋಡಿ, ಅಕಸ್ಮಾತ್ ನಾವು ಮಾಡ್ತಾ ಇದ್ದೀವಿ, ಸಂಪೂರ್ಣ ತೃಪ್ತಿ ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಇವೆರಡು ಪಾಯಿಂಟ್ ಇಲ್ಲ. ಅದಕ್ಕೆ ನಮಗೆ ಪೂರ್ಣ ತೃಪ್ತಿ ಆತ್ಮಕ್ಕೆ ಸಿಗ್ತಾ ಇಲ್ಲ, ಇಷ್ಟೆಲ್ಲ ಮಾಡ್ತಾ ಇದ್ರು ಕೂಡ. ಯಾಕೆ ಅಂತಂದ್ರೆ ಈ ಪಾಯಿಂಟ್ನ ಬಿಟ್ಬಿಟ್ಟಿದೀವಿ. ಏನು ಪಾಯಿಂಟು? ಆ ಭಕ್ತಿ ಸೇವೆ ಏನಾಗಿರ್ಬೇಕು? ಯಾವುದರಿಂದಲೂ ಪ್ರೇರೇಪಿತವಲ್ಲದ್ದಾಗಿರ್ಬೇಕು. ಬೈ ಫೋರ್ಸ್ ಹಿಂದಗಳಿಂದ ಅದನ್ನ ನಾನು ಪ್ರೇರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಲ್ಲ, ಅದಿರಬಾರ್ದು ಈ ಭಕ್ತಿ ಸೇವೆಯಲ್ಲಿ. ಒಂದನೇದು. ಎರಡನೇದು, ನಿರಂತರವಾಗಿರ್ಬೇಕು, ಕಂಟಿನ್ಯೂಸ್ ಆಗಿ ನಿರಂತರವಾಗಿರ್ಬೇಕು. ಇವೆರಡು ಇಲ್ಲದೆ ಇರೋದ್ರಿಂದ ನಮಗೆ ಆತ್ಮಕ್ಕೆ ಪೂರ್ಣ ತೃಪ್ತಿ ಸಿಗ್ತಾ ಇಲ್ಲ ಭಕ್ತಿ ಮಾಡಿದ್ರು ಕೂಡ. ಇವೆರಡು ತುಂಬಾ ಮುಖ್ಯ. ಭಕ್ತಿ ಸೇವೆಯಲ್ಲಿ ನಮ್ಗೆ ಏನಾಗಿದೆ? ಪ್ರೇರಿತ ಇಲ್ಬಾರ್ದು. ಪ್ರೇರಿತ ಅಂತಂದ್ರೆ ಪ್ರಭುಪಾದ ಮುಂದೆ ವಿವರಣೆ ಮಾಡ್ತಾರೆ.
ನಮ್ಮನ್ನ ಹಿಂದಗಡೆಯಿಂದ ಯಾವುದೋ ಒಂದು ಫೋರ್ಸ್ಗೆ ನಾವು ಭಕ್ತಿ ಮಾಡ್ತಾ ಇದ್ದೀವಿ, ಯಾರೋ ಬಲವಂತಕ್ಕೆ ಭಕ್ತಿ ಮಾಡ್ತಾ ಇದ್ದೀವಿ. ಅಯ್ಯೋ ಇದನ್ನ ಒಳ್ಳೇದು ಅಂತ ಹೇಳ್ಬಿಟ್ಟಿದ್ರೆ ಅದಕ್ಕೆ ಭಕ್ತಿ ಮಾಡ್ತಾ ಇದ್ದೀವಿ. ಇದು ಯಾರೋ ನಮ್ಮ ಕಡೆಯವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಭಕ್ತಿ ಮಾಡ್ತಾ ಇದ್ದೀವಿ. ಇಲ್ಲ, ಆ ಥರ ಮಾಡಬಾರ್ದು. ಆ ಥರ ಮಾಡಿದ್ರೆ ಏನಾಗುತ್ತೆ, ಆತ್ಮಕ್ಕೆ ಪೂರ್ಣ ತೃಪ್ತಿ ಇರಲ್ಲ. ಇದು ಯಾವುದರಿಂದ ಪ್ರೇರೇಪಿತ ಆಗಿರ್ಬೋದು, ಸ್ವಯಂ ತೃಪ್ತಿ ಆಗಿರ್ಬೇಕು. ಸ್ವಯಂ ಆಗಿ ಅವರೇ ಮಾಡಬೇಕು. ಬೆಳಿಗ್ಗೆ ಹೇಳ್ತಾ ಇದ್ದೀವಿ, ಯಾರ್ದೋ ಫೋರ್ಸ್ಗೆ ಹೇಳ್ತಾ ಇದ್ದೀವಿ. ದಿನ ಹೇಳಿಸ್ಲಿಲ್ಲ ಅಂದರೆ ಆಗೋದಿಲ್ಲ. ಅಲಾರಾಮ್ ಇಲ್ಲ ಅಂದರೆ ಹೇಳೋದೇ ಇಲ್ಲ, ಅದಲ್ಲ. ಸೊ ಪ್ರೇರೇಪಿತ ಆಗಿರೋ ಹಿಂದಗಡೆಯಿಂದ ನಮ್ಮನ್ನು ಅದು ಪುಷ್ ಮಾಡ್ತಾ ಇರಬಾರ್ದು. ಸ್ವಯಂ ಇರಬೇಕದು. ನಾನು ಮಾಡಬೇಕು, ನನಗೆ ಬೇಕು. ಆ ಭಾವನೆಯಿಂದ ಭಕ್ತಿ ಸೇವೆ ಮಾಡಿದಾಗ ಅದು ನಿಜ ಆತ್ಮಕ್ಕೆ ತೃಪ್ತಿ ಕೊಡುತ್ತೆ. ಇನ್ನೊಂದು ಇದು ನಿರಂತರವಾಗಿರ್ಬೇಕು. ಒಂದಿನ ಮಾಡೋದು, 2 ದಿನ ಬಿಡೋದು, 1 ದಿನ ಮಾಡೋದು, 3ನೇ ದಿನಕ್ಕೆ ಅಯ್ಯೋ ಇದೇನೋ ಏನೋ ಆಗೋಯ್ತು ಅಂತ ತಿರ್ಗಾ ಬರೋದು, ಮತ್ತೆ ತಿರ್ಗಾ ಏನೋ ಅಯ್ಯೋ ಇದು ಯಾಕೋ ಸ್ವಲ್ಪ ನಿಂತೋಯ್ತು, ಯಾಕೋ ಮೈಂಡ್ಗೆ ಶಾಂತಿ ಇಲ್ಲ ಬರೋದು, ಮತ್ತೆ ತಿರ್ಗಾ 1 ದಿನ ಹೋಗೋದು. ಈ ಥರ ಇರಬಾರ್ದು, ನಿರಂತರವಾಗಿರ್ಬೇಕು. ಇದು ಭಕ್ತಿ ಸೇವೆ ಅನ್ನೋದು, ಭಕ್ತಿ ಇದು ಅನ್ನೋದು ನಿರಂತರವಾಗಿರ್ಬೇಕು, ಕಂಟಿನ್ಯೂಸ್ ಆಗಿ. ಸೊ ಯಾವಾಗ ನಿರಂತರವಾಗಿರುತ್ತೋ ಅದು ಅಭ್ಯಾಸ ಆಗಿ ಅದು ಏನಿದೆ ನಮಗೆ ಅದು ಸಹಜವಾಗ್ಬಿಡೋದು. ಸಹಜ ಸ್ಥಿತಿಗೆ ಇರುತ್ತೆ. ಪ್ರೇರೇಪಿತ ಆಗಿರೋದು ಸಹಜ ಸ್ಥಿತಿಗೆ ಬಂದ್ಬಿಡುತ್ತೆ. ಸೊ ಸಹಜವಾಗಿ ಒಬ್ಬ ವ್ಯಕ್ತಿ ಹೇಳಕ್ ಶುರು ಮಾಡ್ತಾನೆ, ಸಹಜವಾಗಿ ನಾಮ ಜಪ ಮಾಡಕ್ ಶುರು ಮಾಡ್ತಾನೆ, ಸಹಜವಾಗಿ ಈಗ ನೋಡಿ, ಸಹಜವಾಗಿ ನಮಗೆ 1 hour ಕೂತ್ಕೊಳಕ್ ಸಹಜ ಆಯ್ತು. ಯಾಕೆ? ನಿರಂತರ ಆಗಿದ್ದಕ್ಕೆ. ಆಕ್ಚುಲಿ 1 hour ಯಾರು ಕೂತ್ಕೊಂಡ್ ಮಾಡ್ತಿದ್ರು? ನಿಜಕ್ಕೂ ನಾನೇ ಮಾಡ್ತಿರ್ಲಿಲ್ಲ, ಬೇರೆ ಏನೋ ಗೊತ್ತಿಲ್ಲ ಮಾಡ್ತಿದ್ರು ಏನೋ, ಬಟ್ ನಾನೇ 1 hour ಕೂತ್ಕೊಂಡು ಎಲ್ಲೂ ಮಾಡ್ತಾ ಇರ್ಲಿಲ್ಲ. ಆ ಕಡೆ ಈ ಕಡೆ ಓಡಾಡ್ಕೊಂಡು ಅದು ಮಾಡ್ಕೊಂಡು ಮಾಡ್ತೀನಿ. ಇವತ್ತು 1 hour ನಮ್ಗೆ ಈಸಿ ಆಗೋಯ್ತು ಕೂತ್ಕೊಂಡು ಮಾಡಕ್ಕೆ. ಯಾಕೆಂದ್ರೆ ಕಂಟಿನ್ಯೂ ಆಗೋಯ್ತು, ಅದು ನಿರಂತರ ಆಗೋಯ್ತು, ಸಹಜ ಆಗೋಯ್ತು. ಸೊ ಅದೇ ತರ ಈ ಭಕ್ತಿ ಅನ್ನೋದು ನಿರಂತರವಾಗಿರ್ಬೇಕು, ಮತ್ತೆ ಪ್ರೇರೇಪಿತವಾಗಿರ್ಬಾರ್ದು. ಅಯ್ಯೋ ಮಾಡ್ಬೇಕಪ್ಪ, ಅವ್ರು ಮಾಡ್ತಾ ಇದಾರೆ, ಅವ್ರು ನೋಡ್ಬಿಟ್ಟು ಏನಾರ ಅಂತಾರೆ, ಆ ಥರ ಪ್ರೇರೇಪಿತ. ನಮ್ಗೆ ಸ್ವಯಂ ಇದು ಬರಬೇಕು. ಸೊ ಅವಾಗ ಅದು ಆ ಭಕ್ತಿ ಏನಾಗುತ್ತೆ, ಆತ್ಮಕ್ಕೆ ತೃಪ್ತಿ ಕೊಡುತ್ತೆ, ಮತ್ತೆ ಪ್ರೇಮಪೂರ್ಣ ಭಕ್ತಿ ಸೇವೆ ಕಡೆಗೆ ನಮ್ಮನ್ನ ಕರ್ಕೊಂಡೋಗುತ್ತೆ. ಸೊ ಇದು ತುಂಬಾ ಮುಖ್ಯವಾಗಿರೋ ಶ್ಲೋಕ. ಸೊ ಪ್ರಭುಪಾದ ಮತ್ತೆ ತಿರುಗಿದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ತುಂಬಾ ನಿರಂತರವಾಗಿ ಟೈಮ್ ಕೊಟ್ಟು ಏನಾರ ಪ್ರಭುಪಾದ ಕೊಟ್ಬಿಟ್ಟು ಹೋದ್ರೆ ಇದು ನಮಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗುತ್ತೆ. ಸೊ ತುಂಬಾ ಮುಖ್ಯವಾಗಿರುವಂತ ವಿಷಯಗಳಿದೆ ನೋಡಿ. ಭಾವಾರ್ಥ. ಈ ನಿರೂಪದಲ್ಲಿ ಶ್ರೀಸೂತ ಮುನಿಗಳು ನೈಮಿಷಾರಣ್ಯದ ಮುನಿಗಳ ಮೊದಲ ಪ್ರಶ್ನೆಗೆ ಉತ್ತರವಿತ್ತಿದ್ದಾರೆ. ಈ ಇದರಲ್ಲೇನೆ ಮೊದಲನೇ ಪ್ರಶ್ನೆಗೆ ಉತ್ತರ ಆಗಿದೆ. ಸೊ ಮೊದಲನೇ ಪ್ರಶ್ನೆ ಏನಾಗಿತ್ತು? ಜನಸಾಮಾನ್ಯರಿಗೆ ಪರಮ ಶುಭಕರ ಯಾವುದು ಅಂತ ಆಗಿತ್ತು. ಅದನ್ನಕ್ಕೆ ಉತ್ತರ ಸಿಕ್ಕಿದೆ. ಏನು ಪರಮ ಶುಭಕರ ಯಾವುದು? ಪ್ರೇಮಪೂರ್ಣ ಭಕ್ತಿ ಸೇವೆಗೆ ನಮ್ಮನ್ನ ಕೊಂಡೊಯ್ದೆ ನಮ್ಮ ವೃತ್ತಿಯಾಗಿದ್ರೆ ಅದು ಪರಮ ಶುಭಕರ. ನಮ್ಮ ವೃತ್ತಿ ಏನಾಗಿದೆ? ಪರಮ ಭಗವಂತನ ಕಡೆ ಪ್ರೇಮಪೂರ್ಣ ಭಕ್ತಿ ಸೇವೆ ಕೊಂಡೊಯ್ತಾ ಇದ್ರೆ ನಾವು ಮಾಡಂತ ಕೆಲಸದ್ದು ಇದು ಡೈರೆಕ್ಷನ್ ಏನಾಗಿದೆ, ಆ ಕಡೆ ಕೊಂಡೊಯ್ತಾ ಇದ್ರೆ ಅದೇ ಪರಮ ವೃತ್ತಿ, ಅದೇ ಪರಮ ಶುಭಕರ. ಅಪೌರುಷ. ನೆಕ್ಸ್ಟ್, ಅಪೌರುಷ ಗ್ರಂಥಗಳ ವಿಸ್ತಾರವನ್ನು ಸಂಗ್ರಹಿಸಿಕೊಂಡಂತೆ ಅವುಗಳ ಪ್ರಮುಖ ಭಾಗಗಳನ್ನು ಒದಗಿಸಿಕೊಡುವಂತೆ ಆ ಮುನಿಗಳು ಸೂತ ಮುನಿಗಳನ್ನು ಕೇಳಿದರು. ಆದ್ದರಿಂದ ಪತಿತರು ಮತ್ತು ಅಥವಾ ಜನಸಾಮಾನ್ಯರು ಸುಲಭವಾಗಿ ಗ್ರಹಿಸಲು ಸಾಧ್ಯವಾಗುತ್ತದೆ. ವೇದಗಳು ಮನುಷ್ಯರಿಗೆ 2 ರೀತಿಯ ನೋಡಿ. ಸೊ ಅವ್ರು ಕೇಳಿದೇನೋ ಅಪೌರುಷ ಧರ್ಮ ಗ್ರಂಥಗಳ ವಿಸ್ತಾರ ತುಂಬಾ ಇದೆ, ಅದರಲ್ಲಿ ಪರಮ ಶುಭಕರ ಯಾವುದು ಅಂತ ಕೇಳಿದ್ರಲ್ಲ. ಸೊ ಪ್ರಮುಖ ಭಾಗಗಳನ್ನು ಒದಗಿಸಿಕೊಡುವಂತ ಅದರಲ್ಲಿ ಪ್ರಮುಖ ಭಾಗ ಇರಂತ ಕೇಳಿದ್ರಲ್ಲ. ಸೊ ಪ್ರಮುಖ ಭಾಗ ಇದೆ. ನಮ್ಮ ಏನಾಗಿದೆ, ನಮ್ದು ಭಕ್ತಿ ಸೇವೆ, ಪ್ರೇಮಪೂರ್ಣ ಭಕ್ತಿ ಸೇವೆಗೆ ಕೊಂಡೊಯ್ಬೇಕಾದ್ರೆ ನಮ್ದು ವೃತ್ತಿ ಏನಾಗಿರ್ಬೇಕು? ಪರಮ ಪುರುಷನ ಕಡೆ ಹೋಗೋ ಥರ ಇರಬೇಕು. ಅಂದ್ರೆ ಪರಮ ವೃತ್ತಿ ಆಗಿರ್ಬೇಕು. ನಾವು ಮಾಡೋ ಕೆಲಸ ಭಗವಂತನ ಕಡೆ ಕರ್ಕೊಂಡು ಹೋಗ್ತಾ ಇದ್ರೆ ಅದು ಅದು ನಿಜಕ್ಕೂ ಧರ್ಮ ಅನ್ಸ್ಕೊಳ್ಳುತ್ತೆ ಅಂತ, ಅದು ನಿಜಕ್ಕೂ ಅವ್ರಿಗೆ ಒಳ್ಳೇದಾಗಂಥದ್ದು, ಪರಮ ಶುಭಕರ ಆಗಿರುವಂಥದ್ದು. ಆದ್ರಿಂದ ನೋಡಿ, ವೇದಗಳು ಮನುಷ್ಯರಿಗೆ 2 ರೀತಿಯ ಮಾರ್ಗಗಳನ್ನು ತಿಳಿಸೋದು. ವೇದಗಳನ್ನ ಏನ್ಬಿಡುತ್ತೆ, ನಾರ್ಮಲ್ ಮನುಷ್ಯನಿಗೆ 2 ರೀತಿ ಧರ್ಮ. ಒಂದು ಪ್ರವೃತ್ತಿ ಮಾರ್ಗ, ಇಂದ್ರಿಯ ಸುಖವನ್ನು ಹೊಂದುವ ದಾರಿ. ಮೊದಲನೇದು ಪ್ರವೃತ್ತಿ, ಬೆಳೆಸ್ಕೊತಾ ಹೋಗೋದು. ಏನೋ ಇಂದ್ರಿಯ ತೃಪ್ತಿದು ಭಾವನೆನ ಸುಖವನ್ನು ಹೊಂದುವ ದಾರಿ, ಇಂದ್ರಿಯ ತೃಪ್ತಿ ಒಂದು ದಾರಿ, ಇದು ಸಾಮಾನ್ಯರಿಗೆ ಹೇಳ್ತಾ ಇರೋದು. ಇನ್ನೊಂದು ನಿವೃತ್ತಿ ಮಾರ್ಗ, ವಿರಕ್ತಿಯನ್ನು ಪಡೆಯುವ ದಾರಿ. ವಿರಕ್ತಿ ಅಂದ್ರೆ ಬಿಡ್ತಾ ಹೋಗೋದು, ಎಲ್ಲನೂ ಕೂಡ ವಿರಕ್ತಿ ಬಿಡ್ತಾ ಹೋಗೋದು. ಇದ್ರ ಹೇಳ್ತಾರೆ ಸುಖದ ದಾರಿ ಕನಿಷ್ಠ. ಏನಿದು ಪ್ರವೃತ್ತಿ ಮಾರ್ಗ ಇದೆಯಲ್ಲ, ಅದು ಕನಿಷ್ಠವಾಗಿರೋದು, ತುಂಬಾ ತುಚ್ಛವಾಗಿರೋದು.
ಅತ್ಯುತ್ಕೃಷ್ಟವಾದ ಉದ್ದೇಶ ಹೊಂದಿರುವ ತ್ಯಾಗದ ದಾರಿ ಶ್ರೇಷ್ಠ. ಸೊ ಅತಿ ಉತ್ಕೃಷ್ಟವಾಗಿರುವಂಥ ದಾರಿ, ಒಂದು ತ್ಯಾಗನ ಹೊಂದಿರುವಂಥ ದಾರಿ ಏನಾಗಿದೆ ಶ್ರೇಷ್ಠ. ಅದಂದ್ರೆ ನಿವೃತ್ತಿ ಮಾರ್ಗ. ಸೊ ನಿವೃತ್ತಿ ಮಾಡ್ತಾ ಹೋಗೋದು ಇದು ಉತ್ಕೃಷ್ಟವಾಗಿರೋದು. ಜೀವಿಯ ಐಕ ಸ್ಥಿತಿಯು ವಾಸ್ತವ ಬದುಕಿನ ರೋಗಗ್ರಸ್ತ ಸ್ಥಿತಿಯಾಗಿದೆ. ಜೀವಿದು ಈ ಭೌತಿಕ ಸ್ಥಿತಿ ಏನಾಗಿದೆ, ಬದುಕಿನ ರೋಗಗ್ರಸ್ತ ಸ್ಥಿತಿ. ರೋಗಗ್ರಸ್ತ ಅಂತಂದ್ರೆ ಒಬ್ಬ ವ್ಯಕ್ತಿ ರೋಗದಿಂದ ಗ್ರಸ್ತ ಆಗಿದ್ರೆ, ರೋಗದಿಂದ ಕೂಡಿದ್ರೆ ಅವ್ನಿಗೆ ಏನಾರ ಮಾಡೋಕ್ಕಾಗತ್ತಾ? ಆನಂದವಾಗಿರ್ತಾನ, ಸಂತೋಷವಾಗಿರ್ತಾನೆ? ಇಲ್ವಲ್ಲ. ಅದೇ ರೀತಿ ಈ ಜೀವಿಗೆ ಈ ಭೌತಿಕ ಸ್ಥಿತಿ ಏನಿದೆ ರೋಗಗ್ರಸ್ತ ಸ್ಥಿತಿ. ಅದಕ್ಕೆ ನಾವು ಆನಂದವಾಗಿಲ್ಲ, ಅದಕ್ಕೆ ನಮ್ಗೆ ಸಂತೋಷ ಇಲ್ಲ, ನಮ್ಗೆ ರೋಗ ಇದೆ. ಜೀವಿಗೆ ಇದು ಭೌತಿಕ ಸ್ಥಿತಿ ಏನಿದೆ ರೋಗಗ್ರಸ್ತ ಸ್ಥಿತಿ. ಸೊ ರೋಗ ಬಂದವನು ಯಾವ ರೀತಿ ನಿಶ್ಚೇಷವಾಗಿರ್ತಾನೋ, ಅವನಿಗೆ ಯಾವುದೇ ಆಕ್ಟಿವಿಟೀಸ್ ಇರಲ್ವೋ, ಅವನಿಗೆ ಊಟ ಮಾಡೋಕ್ಕೆ ರುಚಿ ಇರಲ್ವೋ, ಮತ್ತೆ ಇನ್ನೊಂದು ಏನೇ ಕೆಲಸ ಕಾರ್ಯ ಮಾಡೋಕ್ಕೂ ಅವನಿಗೆ ಆಗೋದಿಲ್ವೋ, ಅದೇ ರೀತಿ ನಮ್ಗೆ ಈ ಜೀವಿಗೆ ಯಾವುದೂ ಕೂಡ ಸರಿ ಹೋಗ್ತಾ ಇಲ್ಲ. ಇದನ್ನ ರೋಗಗ್ರಸ್ತ ಸ್ಥಿತಿ ಅಂತ ಪ್ರಭುಪಾದರು ತುಂಬಾ ಕಠೋರವಾಗಿ ಹೇಳ್ತಾನೆ. ಬದುಕಿನ ರೋಗಗ್ರಸ್ತ ಸ್ಥಿತಿಯಾಗಿದೆ. ಆಧ್ಯಾತ್ಮಿಕ ಸ್ಥಿತಿ ಅಥವಾ ಬ್ರಹ್ಮಭೂತ ಸ್ಥಿತಿಯೇ ವಾಸ್ತವ ಬದುಕು. ನಿಜವಾದ ವಾಸ್ತವ ಬದುಕೇನು? ಆಧ್ಯಾತ್ಮಿಕ ಸ್ಥಿತಿ, ಇಲ್ಲ ಬ್ರಹ್ಮಭೂತ. ಪ್ರಸನ್ನಾತ್ಮ ಅಂತ ಬ್ರಹ್ಮಭೂತ. ಸೊ ಎಲ್ಲನೂ ಮೀರಿದಂಥ ಸ್ಥಿತಿ, ಈ ಭೌತಿಕ ಪ್ರಪಂಚದ ಸ್ಥಿತಿಗತಿನ ಮೀರಿದಂಥ ಸ್ಥಿತಿಯೇ ವಾಸ್ತವ ಬದುಕು, ನಿಜವಾದ ಬದುಕು. ಆ ಬದುಕು ನಿತ್ಯವೂ ಪರಮಾನಂದ ಭರಿತವೂ ಜ್ಞಾನಪೂರ್ಣವೂ ಆಗಿದ್ದು ಐಕ ಸ್ಥಿತಿಯು ನಿತ್ಯವೂ ಭ್ರಮಾತ್ಮಕವೂ ಮತ್ತು ದುಃಖಮಯವೂ ಆದದ್ದು. ಆಧ್ಯಾತ್ಮಿಕ ಸ್ಥಿತಿ ಯಾವ ಥರ ಆಗಿದೆ? ಬದುಕು ನಿತ್ಯ, ಪರಮಾನಂದ ಭರಿತ, ಜ್ಞಾನಪೂರ್ಣ. ಆಧ್ಯಾತ್ಮಿಕ ಸ್ಥಿತಿ ಏನಾಗಿದೆ? ನಿತ್ಯವಾಗಿರುತ್ತೆ, ಶಾಶ್ವತ, ಯಾವಾಗ್ಲೂ ಇರುತ್ತೆ. ಮತ್ತೆ ಪರಮಾನಂದ ಭರಿತ, ಅದು ಆನಂದನ ನಮಗೆ ತಂದುಕೊಡ್ತಾ ಇರುತ್ತೆ ಆಧ್ಯಾತ್ಮಿಕ ಜೀವನದ ಸ್ಥಿತಿ. ಮತ್ತೆ ಜ್ಞಾನಪೂರ್ಣವಾಗಿರುತ್ತೆ, ಅದು ಜ್ಞಾನದಿಂದ ಕೂಡಿರುತ್ತೆ. ಸೊ ಈ ಮೂರನ್ನು ಒಳಗೊಂಡಿರುತ್ತೆ. ಆದ್ರೆ ಐಕ ಸ್ಥಿತಿ ಅನಿತ್ಯ, ಭ್ರಮಾತ್ಮಕ, ದುಃಖಮಯ. ಇದಕ್ಕೆ ವಿರುದ್ಧವಾಗಿರೋದು ಈ ಭೌತಿಕ ಸ್ಥಿತಿ. ಅದಕ್ಕೆ ರೋಗಗ್ರಸ್ತ ಸ್ಥಿತಿ ಅಂತ ಹೇಳಿದ್ದು. ಐಕ ಸ್ಥಿತಿ ಏನಾಗಿದೆ? ಅನಿತ್ಯ, ನಿತ್ಯತೆ ಇಲ್ಲ, ಶಾಶ್ವತ ಇಲ್ಲ ಇದು. ಮತ್ತೆ ಭ್ರಮೆಯಿಂದ ಕೂಡಿದೆ. ಸೊ ಏನೇ ಒಂದು ಮಾಡ್ತೀವಿ ಭ್ರಮೆ ಅಂದ್ರೆ, ಭ್ರಮೆ ಅಂದ್ರೆ ಯಾವುದು ಇಲ್ವೋ ಅದನ್ನ ಇಲ್ಲಿ ಇದೆ ಅನ್ಕೊಂಡು ಜೀವನ ಮಾಡದೆ ಭ್ರಮೆ. ಮತ್ತೆ ದುಃಖಮಯ. ಸೊ ಏನೇ ಮಾಡ್ತಾ ಇದ್ರು ಕೂಡ ಅದು ದುಃಖದಲ್ಲೇ ಎಂಡ್ ಆಗುತ್ತೆ. ಸ್ವಲ್ಪ ಸುಖದ ಭಾವನೆ ಸ್ವಲ್ಪ ಮಟ್ಟಿಗೆ ಮೊದಲು ಇದ್ರೂ ಕೂಡ ಲಾಸ್ಟ್ಗೆ ದುಃಖದಲ್ಲೇ ಎಂಡ್ ಆಗುತ್ತೆ ಈ ಭೌತಿಕ ಸ್ಥಿತಿ. ಸೊ ಅದದ್ದು ಅಲ್ಲಿ ಸುಖವೆಂಬುದೇ ಇಲ್ಲ. ಈ ಭೌತಿಕ ಪ್ರಪಂಚದ ಯಾವುದೇ ಸ್ಥಿತಿಗತಿಲೂ ಕೂಡ ಏನಾಗಿದೆ, ನಮಗೆ ಸುಖ ಅನ್ನೋದು ಇಲ್ಲ. ವಿಪತ್ತುಗಳನ್ನು ದೂರ ಮಾಡುವ ವ್ಯರ್ಥ ಪ್ರಯತ್ನ ಮಾತ್ರ ಇಲ್ಲಿ ನಡೆದಿರುತ್ತದೆ. ಸೊ ವಿಪತ್ತುಗಳನ್ನ ದೂರ ಮಾಡುವ ವ್ಯರ್ಥ ಪ್ರಯತ್ನ ಅಂದ್ರೆ, ಏನೋ ಒಂದು ಅಸುಖ ಬಂತು, ವಿಪತ್ತು ಬಂತು, ಅದನ್ನ ದೂರ ಮಾಡೋ ವ್ಯರ್ಥ ಪ್ರಯತ್ನ ಇದೆಯಲ್ಲ, ಅದನ್ನ ಮಾತ್ರ ಇಲ್ಲಿ ಮಾಡ್ತಾ ಇದೀವಿ. ಯಾವುದೋ ಒಂದು ಸ್ಥಿತಿ ಬಂತು, ಅದನ್ನ ದೂರ ಮಾಡ್ಬೇಕು ಇವಾಗ. ಸೊ ಅದಕ್ಕೋಸ್ಕರ ಬೇರೆ ಒಂದು ಪ್ಲಾನ್ ಮಾಡ್ತೀವಿ. ಆ ಪ್ಲಾನ್ ಮಾಡಿದ ಕಾಲದಲ್ಲಿ ಸ್ವಲ್ಪ ಕಾಲ ನಡೆಯುತ್ತೆ. ಸೊ ಅದು ಸ್ವಲ್ಪ ದೂರ ಆಗ್ಬೋದು, ಇಲ್ಲ ಹಂಗೆ ಇರ್ಬೋದು, ಬಟ್ ವ್ಯರ್ಥ ಪ್ರಯತ್ನ. ದೂರ ಅಂತೂ ಆಗೋದಿಲ್ಲ, ಮತ್ತೊಂದು ಇನ್ನೊಂದು ಅದಕ್ಕೆ ಸಂಬಂಧಪಟ್ಟಂಥದ್ದು ಇನ್ನೊಂದು ಬಂದಿರುತ್ತೆ, ಅದು ಆಗಿ ಹೋಯ್ತಾ ಇನ್ನೊಂದು ಬಂದಿರುತ್ತೆ. ಸೊ ಇದಕ್ಕೆ ಎಂಡೇ ಇಲ್ಲ, ಕೊನೆವರೆಗೂ ಹೋಗ್ತಾನೆ ಇರುತ್ತೆ. ನಾನು ವಿಪತ್ತುಗಳನ್ನ ದೂರ ಮಾಡೋ ಪರಿಸ್ಥಿತಿ, ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದೀವಿ. ವ್ಯರ್ಥ ಪ್ರಯತ್ನ ಅಂತ ಯಾಕೆ ಹೇಳ್ತಾರೆ ಪ್ರಭುಪಾದರು? ಇದು ಯಾವತ್ತೂ ಸರಿನೇ ಹೋಗೋದಿಲ್ಲ, ಪ್ರಯತ್ನ ಮಾಡ್ತಾ ಇದೀವಿ ವ್ಯರ್ಥ. ಇದು ಸರಿ ಹೋಗದಿರೋಂಥ ಇದಾಗಿರೋದ್ರಿಂದ ಇದು ನಿರಂತರವಾಗಿ ನಡೀತಾನೆ ಇದೆ. ವಿಪತ್ತುಗಳು ಬರ್ತಾನೆ ಇದೆ, ಪ್ರಯತ್ನಗಳು ನಡೀತಾನೆ ಇದೆ. ನೋಡಿ, ಅನಾದಿ ಕಾಲದಿಂದನೂ ಕೂಡ ನೀವು ನೋಡ್ಕೊಬನ್ನಿ, ಯಾವುದೇ ಪರಿಸ್ಥಿತಿಲೂ ಕೂಡ ವಿಪತ್ತು ಬರಲಿಲ್ಲ ಅನ್ನೋದು ಇಲ್ವೇ ಇಲ್ಲ ಮನುಷ್ಯ ಜೀವಿಗೆ. ಮತ್ತೆ ಅದಕ್ಕೆ ಪ್ರಯತ್ನ ನಡೆದಿಲ್ಲ ಅಂತನೂ ಕೂಡ ಇಲ್ಲ. ಇದುವರೆಗೂ ಯಾವ್ದಾರ ಸರಿ ಹೋಗಿದ್ಯಾ ಯೋಚನೆ ಮಾಡಿ. ಈ ಭೌತಿಕ ಪ್ರಪಂಚದ ವಿಷಯದಲ್ಲಿ ಇದುವರೆಗೂ ಯಾವ್ದಾದ್ರು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಸಿಕ್ಕಿದೆಯಾ? ಈವನ್ ಜಸ್ಟ್ ನಮ್ಮ ಕಾಯಿಲೆ, ನಮ್ಮ ದೇಹಕ್ಕೆ ಬರ್ತಾರಂತ ಕಾಯಿಲೆಗೆ ನೋಡಿ, ಯಾವುದಕ್ಕಾದ್ರೂ ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಿದ್ಯಾ? ಒಂದಲ್ಲ ಒಂದು ಕಾಯಿಲೆಗಳು ಪರ್ಮನೆಂಟ್ ಆಗಿ ಹೋಯ್ತು ಅಂತಂದ್ರೆ ಇನ್ನೊಂದು ಕಾಯಿಲೆ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ. ಸೊ ವ್ಯರ್ಥ ಪ್ರಯತ್ನ ಅಂತಾನೆ ಪ್ರಭುಪಾದ ಹೇಳ್ತಾರೆ. ಸೊ ಪ್ರಯತ್ನದಲ್ಲಿ ವ್ಯರ್ಥ ಆಗಿದೆ. ವಿಪತ್ತು ಕ್ಷಣಕಾಲ ದೂರವಾಗುವುದನ್ನೇ ಸುಖವೆಂದು ತಪ್ಪಾಗಿ ಭಾವಿಸಲಾಗಿದೆ. ಜೀವಿಗೆ ಸುಖ ಅಂತ ಅನ್ಕೋತಾ ಇದೆ. ಯಾಕೆ? ಏನು ಅಂತಂದ್ರೆ,
ಅದನ್ನ ವಿಪತ್ತನ್ನ ದೂರ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಸಮಯ ಇದೆಯಲ್ಲ. ಈಗ ಒಬ್ಬ ವ್ಯಕ್ತಿ ಬೆಳಿಗ್ಗೆಯಿಂದ ದುಡಿದಿರ್ತಾನೆ, ತುಂಬ ಸುಸ್ತಾಗಿರ್ತಾನೆ, ಸಾಕಾಗಿರುತ್ತೆ, ಊಟ ಬೇಕು ಅನ್ಸುತ್ತೆ. ಯಾವಾಗ ಅದನ್ನ ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ತನ್ನ ಹೆಂಡತಿ ಮಕ್ಕಳ ಜೊತೆ ಕೂತ್ಕೊಂಡು ಒಂದು 10 ನಿಮಿಷ ಊಟ ಮಾಡ್ತಾನಲ್ಲ, ಈ ಸ್ಥಿತಿನ ಅಂದ್ರೆ ದುಃಖ ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಹೊಟ್ಟೆ ಹಸುನ ಅದನ್ನ ಸರಿ ಮಾಡೋಕ್ಕೋಸ್ಕರ ಊಟ ಮಾಡ್ತಾ ಇರೋದನ್ನೇ ಸುಖ ಅನ್ಕೋತಾ ಇದ್ದಾನೆ. ಆಕ್ಚುಲಿ ಅದು ಸುಖ ಅಲ್ಲ. ಬಂದಿರೋ ಇದನ್ನ ಅವನಿಗೆ ಬಂದಿರೋಂಥ ದುಃಖನ ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಟೈಮ್ ಕೊಡ್ತಾ ಇದ್ದಾನೆ, ಅದನ್ನೇ ಅವನು ಸುಖ ಅನ್ಕೋತಾ ಇದ್ದಾನೆ. ಅದು ಆ್ಯಕ್ಚುಲಿ ಸುಖ ಅಲ್ಲ. ತಪ್ಪಾಗಿ ಭಾವಿಸ್ತಾನೆ. ಸೊ ಅದೇ ಥರ ಎಲ್ಲ ನೋಡ್ಬೋದು. ಏನೋ ಇವ ಲಿಕ್ಕರ್ ಏನೋ ಕುಡಿತ ಮಾಡ್ತಾರಲ್ಲ, ಅಂಥವ್ರು ಅಷ್ಟೇ ಬೆಳಿಗ್ಗೆಯಿಂದ ಸಾಕಾಗಿರ್ತಾರೆ, ಏನೋ ಒಂದು ಚೂರು ಮಟ್ಟಕ್ಕೆ ಅದು ಅದನ್ನ ಮರ್ಸುತ್ತೆ. ಆ ಮರ್ಸಂತ ಟೈಮ್ನ ಇವರು ಸುಖ ಅನ್ಕೋತಾ ಇದ್ದಾರೆ. ಇಲ್ಲ. ಸೊ ಅದು ಆ ಗ್ಯಾಪಲ್ಲಿ ಏನಾಗ್ತಾ ಇದೆ, ಅದು ಅವ್ರಿಗೆ ನಿಶಾ ಇರೋವರೆಗೂ ಅದನ್ನ ಮರಿತಾರೆ, ಮತ್ತೆ ತಿರ್ಗಿ ಅದು ಶುರುವಾಗತ್ತೆ, ಆ ದುಃಖನೇ ಶುರುವಾಗತ್ತೆ. ಸೊ ಇದನ್ನ ತಪ್ಪಾಗಿ ಭಾವಿಸಿದೆ. ಅಭಿವೃದ್ಧಿಶೀಲ ಹೈಕ ಅನುಭೋಗ ಅನಿತ್ಯವೂ ದುಃಖಮಯವೂ ಭ್ರಮಾತ್ಮಕವೂ ಆಗಿರುವುದರಿಂದಲೇ ಕ್ಷುಲ್ಲಕವೆನಿಸಿದೆ. ಈ ಭೌತಿಕ ಪ್ರಪಂಚದ್ದು ವಿಪತ್ತು ಕ್ಷಣಕಾಲ ದೂರ, ಅಂದ್ರೆ ಅಭಿವೃದ್ಧಿಯ ಐಕ ಅನುಭೋಗ ಅನಿತ್ಯ, ಅಭಿವೃದ್ಧಿಶೀಲ ಐಕ ಅನುಭೋಗ. ಏನು ಅಭಿವೃದ್ಧಿ ಅಂತ ಹೇಳ್ಕೊತಾ ಇದೀವೋ, ಈ ಭೌತಿಕ ಪ್ರಪಂಚದ ಅನುಭೋಗ ಅನಿತ್ಯ ಆಗಿದೆ, ದುಃಖಮಯ ಭ್ರಮಾತ್ಮಕವೂ ಆಗಿರುವುದರಿಂದಲೇ ಕ್ಷುಲ್ಲ, ಅದು ತುಂಬಾ ಕ್ಷುಲ್ಲಕವಾಗಿದೆ, ತುಂಬಾ ತುಷ್ಟವಾಗಿದೆ, ನಿಕೃಷ್ಟವಾಗಿದೆ. ಯಾಕೆ? ಅದು ಭ್ರಮೆಯಿಂದ ಕುಡಿದು, ಅನಿತ್ಯದಿಂದ ಕುಡಿದು ದುಃಖಮಯ ಆಗಿರೋದ್ರಿಂದ. ಇಲ್ಲಿ ಕ್ಷುಲ್ಲಕ್ಕೆ ಮತ್ತೆ ಅದು ಏನಕ್ಕೆ ಇದು ಒಂದು ಕ್ಷುಲ್ಲ ಆಗಿದೆ, ಇನ್ನೊಂದು ಕ್ಷುಲ್ಲಕ್ಕೆ ಇದೇ ಅರ್ಥ, ಇನ್ನೊಂದು ವಿರುದ್ಧ ಪದ ಏನೋ ತುಂಬಾ ದೊಡ್ಡದಾಗಿದೆ ಅನ್ನೋದಕ್ಕೆ. ಅಂದ್ರೆ ಆನಂದಮಯವಾಗಿರೋದು, ನಿತ್ಯದಿಂದ ಕೂಡಿದು ದುಃಖ ಇಲ್ದಿರಂಥ ಸ್ಥಿತಿಯಿಂದ ಕೂಡಿರೋದು. ಸೊ ಇದು ಯಾವಾಗ ನಾವು ಈ ದುಃಖನ ನಿವಾರಣೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿಲಿ ಹೋರಾಟ ಮಾಡ್ತಾ ಇದ್ದೀವಿ, ಈ ಅನುಭವ ಏನಿದೆ, ಅನುಭವ ನಾವು ಏನ್ ಮಾಡ್ತಾ ಇದೀವಿ, ಆ ಒಂದು ಇದನ್ನ ಗ್ಯಾಪ್ನ ನಾವು ಸುಖ ಅನ್ಕೋತಾ ಇದೀವಿ, ಅದನ್ನ ನಿವಾರಣೆ ಮಾಡ್ಕೊಂಡು ಹೋದಂಥ ಗ್ಯಾಪ್ನ ಸುಖ ಅನ್ಕೋತಾ ಇದೀವಿ. ಇದು ನಮ್ದು ಭ್ರಮೆ. ಆಕ್ಚುಲಿ ಅಲ್ಲಿ ಸುಖ ಇಲ್ಲ, ಆಕ್ಚುಲಿ ಅದೂ ಕಷ್ಟನೇ ಇರೋದು. ಸೊ ಸಣ್ಣ ಸುಖಕ್ಕೋಸ್ಕರ ಶ್ರೀಮದ್ ಭಾಗವತಂ ಹೇಳ್ತದೆ, ಏನು ಕ್ಷುಲ್ಲ ಸುಖಾಯ ಮಹದ್ ದುಃಖ, ಸಣ್ಣ ಸುಖಕ್ಕೋಸ್ಕರ ಮಹದ್ ದುಃಖ ತಗೋತಾ ಇದೀವಿ. ಸೊ ಅದನ್ನ, ಈ ಸಣ್ಣ ಸುಖ ಇದೆಯಲ್ಲ, ಆ ಸುಖನ ನಾವೇನ್ ಮಾಡ್ತಾ ಇದೀವಿ, ನಿಜ ಸುಖ ಅನ್ಕೊಬಿಟ್ಟಿದೀವಿ. ಅದು ಸಿಗ್ತಾ ಇರೋದೇ ಅಲ್ಪ ಪ್ರಮಾಣಕ್ಕೆ, ಅಲ್ಪ ಕಾಲಕ್ಕೆ. ಸೊ ಇದು ಈ ಭೌತಿಕ ಪ್ರಪಂಚದ ಅಭಿವೃದ್ಧಿ ಅಂತ ನಾವು ಅನ್ಕೋತಾ ಇದೀವಿ. ಆದರೆ ಸರ್ವೋತ್ಕೃಷ್ಟನಾದ ದೇವನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ನಿತ್ಯವೂ ಆನಂದಭರಿತವೂ ಜ್ಞಾನಮಯವೂ ಆದ ಬದುಕಿಗೆ ಕರೆದೊಯ್ಯುವುದರಿಂದ ಅದನ್ನು ಶ್ರೇಷ್ಠ ಮಟ್ಟದ ವೃತ್ತಿ ಎಂದು ಕರೆಯಲಾಗಿದೆ. ಸೊ ಪ್ರಭುಪಾದ ಇಷ್ಟೆಲ್ಲ ಯಾಕೆ ಹೇಳಿದ್ರು ಅಂತಂದ್ರೆ, ನಿಜವಾಗಿ ಶ್ರೇಷ್ಠ ಮಟ್ಟದ ವೃತ್ತಿ ಯಾವುದು ಅಂತಂದ್ರೆ, ನಮಗೆ ನಿತ್ಯ ಆನಂದಭರಿತ ಜ್ಞಾನಮಯ ಬದುಕಿಗೆ ಕರ್ಕೊಂಡೋಗ್ತಾ ಇದೆ. ಇದನ್ನ ಶ್ರೇಷ್ಠ ಮಟ್ಟದ ವೃತ್ತಿ ಅಂತ ಹೇಳ್ತಾ ಇದ್ದೀವಿ. ಸೊ ಭಕ್ತಿ ಸೇವೆ ಅನ್ನೋದು ನಮ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ, ನಿತ್ಯವಾಗಿರೋ ಕಡೆ ಕರ್ಕೊಂಡು ಹೋಗ್ತಾ ಇದೆ, ಆನಂದವಾಗಿರೋ ಕಡೆ ಕರ್ಕೊಂಡು ಹೋಗ್ತಾ ಇದೆ, ಜ್ಞಾನಮಯ ಆಗಿರೋ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಸೊ ಈ ತರ ವೃತ್ತಿ ಇದೆ, ಈ ವೃತ್ತಿನೇ ಏನು, ಭಕ್ತಿನ ವೃತ್ತಿನೇ ಶ್ರೇಷ್ಠ ಮಟ್ಟದ ವೃತ್ತಿ. ಸೊ ಇಲ್ಲೇನು ಮೂಲ ಪ್ರಶ್ನೆ ಇತ್ತು ನಮ್ಗೆ, ಆ ಪ್ರಶ್ನೆಗೆ ಪ್ರಭುಪಾದ ಇಲ್ಲಿ ಉತ್ತರ ಹೇಳ್ತಾ ಇದ್ದಾರೆ. ಏನು ನಿಜಕ್ಕೂ ನಮ್ಗೆ ಶ್ರೇಷ್ಠ ಮಟ್ಟದ ವೃತ್ತಿ ಯಾವುದು ಅಂತಂದ್ರೆ, ನಿತ್ಯವಾಗಿರೋದು, ಆನಂದಭರಿತವಾಗಿರೋದು, ಜ್ಞಾನವಾಗಿರೋದು. ಸೊ ಇದು ಅಂತಂದ್ರೆ ಯಾವಾಗ ನಾವು ಶ್ರೀಮದ್ ಭಾಗವತಂನ ಬರ್ತೀವೋ, ಸೊ ಅದು ನಿಜವಾಗಿ ನಿಜವಾದ ವೃತ್ತಿ ಅಂತ. ಅಂದ್ರೆ ಭಕ್ತಿ ಸೇವೆ ಮಾಡದೆ ನಿಜವಾದ ವೃತ್ತಿ ಯಾರಿಗೆ, ಮಾನವನಿಗೆ, ಪುಂಸ ಮನುಷ್ಯನಿಗೆ ನಿಜ ಶ್ರೇಷ್ಠ ಮಟ್ಟದ ವೃತ್ತಿ ಅಂತಂದ್ರೆ ಭಗವಂತಂದು ಭಕ್ತಿ ಸೇವೆ ಮಾಡದೆ ಶ್ರೇಷ್ಠ ಮಟ್ಟದ ವೃತ್ತಿ. ಯಾಕೆ ಅಂತಂದ್ರೆ ಅದು ನಮ್ಮನ್ನ ನಿತ್ಯದ ಕಡೆ ಕರ್ಕೊಂಡು ಹೋಗುತ್ತೆ, ಆನಂದದ ಕಡೆ ಕರ್ಕೊಂಡು ಹೋಗುತ್ತೆ, ಜ್ಞಾನಮಯ ಕಡೆ ಕರ್ಕೊಂಡು ಹೋಗುತ್ತೆ ಎಂದು ಕರೆಯಲಾಗಿದೆ. ಇದು ಕೀಳಾದದರ ಜೊತೆ ಸೇರಿದಾಗ ಒಂದೊಂದ್ಸರಿ ಏನಾಗ್ತಾ ಇದೆ ನೋಡಿ, ಇದು ಕೀಳಾದದರ ಜೊತೆ ಸೇರಿದಾಗ ಕೆಲವೊಮ್ಮೆ ಮಲಿನವಾಗುತ್ತದೆ. ಉದಾಹರಣೆಗೆ ಐಕ ಲಾಭಕ್ಕಾಗಿ ಭಕ್ತಿ ಸೇವೆಯನ್ನು ಕೈಗೊಳ್ಳುವುದು ಖಂಡಿತವಾಗಿ ವಿರಕ್ತಿ ಮಾರ್ಗದ ಉನ್ನತಿಗೆ ಒಡ್ಡಿದ ವಿಘ್ನವೇ ಸರಿ. ಇದು ಯಾವಾಗ ನಾವು ಇದನ್ನ ಮಾಡಕ್ ಹೋಗ್ತಾ ಇರ್ತೀವಿ, ಅಲ್ಲಿ ಈ ವೃತ್ತಿನ ಮಾಡಕ್ ಹೋಗಿದಾಗ ಇದು ಕೆಳಮಟ್ಟದ್ದು ಕೀಳಾಗಿರೋದ್ರ ಜೊತೆ ಸೇರ್ಕೊಂಡು ಏನಾಗ್ತಾ ಇದೆ,
ಮಲಿನ ಆಗ್ತಾ ಇದೆ, ಮಲಿನ ತರ ಕಾಣಿಸ್ತಾ ಅಂದ್ರೆ ಇದಕ್ಕೆ ಮಲಿನ ಆಗೋ ತರ ಅಂಟು ತರ ಕಾಣಿಸ್ತಾ ಇದೆ. ಸೊ ಉದಾಹರಣೆ ಹೇಳ್ತಾರೆ ಪ್ರಭುಪಾದು, ಈ ಭೌತಿಕ ಪ್ರಪಂಚದ ಲಾಭಕ್ಕೋಸ್ಕರ ಭಕ್ತಿ ಸೇವೆಯನ್ನು ಕೈಗೊಂಡ್ರೆ ಖಂಡಿತವಾಗಿ ವಿರಕ್ತಿ ಮಾರ್ಗದ ಉನ್ನತಿಗೆ ಒಡ್ಡಿದ ವಿಘ್ನವೇ ಸರಿ. ಅಕಸ್ಮಾತ್ ಭಕ್ತಿ ಸೇವೆನ ನಾವು ನಮ್ಮ ಲಾಭಕ್ಕೋಸ್ಕರ ಏನಾರ ಮಾಡ್ತಾ ಇದ್ರೆ, ಐಹಿಕ ಲಾಭಕ್ಕೋಸ್ಕರ ಏನಾರ ಭಕ್ತಿ ಸೇವೆ ಮಾಡ್ತಾ ಇದ್ರೆ, ಅದು ಒಂದು ನಮ್ಮ ಉನ್ನತಿ, ಈ ಮೇಲೆ ಹೋಗೋಕ್ಕೆ ವಿಘ್ನ, ಅಡ್ಡಿ. ಯಾವತ್ತೂ ಕೂಡ ನಾವು ಏನ್ ಮಾಡ್ಬೋದು, ಭಕ್ತಿ ಸೇವೆಯಿಂದ ನಮ್ಮ ಐಹಿಕ ಬದುಕಿನ ಉನ್ನತಿನ ನೋಡ್ಕೊಬಾರ್ದು, ಅದು ವಿಘ್ನ ಆಗತ್ತೆ ನಮ್ಮ ಇದಕ್ಕೆ. ಅಂತಿಮ ಶ್ರೇಯಸ್ಸಿಗಾಗಿ ವೈರಾಗ್ಯ ಅಥವಾ ತ್ಯಾಗವು ರೋಗಗ್ರಸ್ತ ಬದುಕಿನ ಅನುಭವಕ್ಕಿಂತ ನಿಜಕ್ಕೂ ಹೆಚ್ಚು ಉತ್ತಮವಾದ ಸ್ಥಿತಿ, ವೃತ್ತಿ. ಅಂತಿಮ ಶ್ರೇಯಸ್ಸಿಗಾಗಿ ವೈರಾಗ್ಯ ಅಥವಾ ತ್ಯಾಗವು ರೋಗಗ್ರಸ್ತ ಬದುಕಿನ ಅನುಭವಕ್ಕಿಂತ, ಏನು ರೋಗಗ್ರಸ್ತ, ಈ ಐಹಿಕ ಬದುಕು ರೋಗಗ್ರಸ್ತ ಸ್ಥಿತಿ ಅಂತ ಹೇಳಿದ್ವಲ್ಲ, ಅಂತಿಮ ಶ್ರೇಯಸ್ಗಾಗಿ ವೈರಾಗ್ಯ ತ್ಯಾಗ. ಶ್ರೇಯಸ್, ಅಂತಿಮ ಶ್ರೇಯಸ್ಸು ಅಂದ್ರೆ ಈ ಜೀವನದ ಅಂತಿಮ ಶ್ರೇಯಸ್ಗೋಸ್ಕರ ನಾವು ವೈರಾಗ್ಯ ಮಾಡ್ತಾ ಇದೀವಿ, ತ್ಯಾಗ ಮಾಡ್ತಾ ಇದೀವಿ. ಇದು ಈ ರೋಗಗ್ರಸ್ತ ಬದುಕಿನ ಸ್ಥಿತಿಗಿಂತ ಎಷ್ಟೋ ಮೇಲ್ಪಟ್ಟು ಉನ್ನತವಾಗಿರೋಂಥದ್ದು. ಅಂದ್ರೆ ಅರ್ಥ, ಭೋಗ ಮಾಡೋ ಬದಲು ನಾವು ತ್ಯಾಗ ಮಾಡಬೇಕು. ಭೋಗ ಮಾಡೋದು ಏನಾಗಿದೆ, ಅದು ನಿಕೃಷ್ಟವಾಗಿರೋದು, ತ್ಯಾಗ ಮಾಡೋದು ಉತ್ಕೃಷ್ಟವಾಗಿರೋದು. ಸೊ ಅದೇ ನಮ್ಮನ್ನ ಅಂತಿಮ ಶ್ರೇಯಸ್ಸಿಗೆ ಕರ್ಕೊಂಡೋಗಂತ ಮಾರ್ಗ. ಅಂತಿಮ ಶ್ರೇಯಸ್ ಅಂದ್ರೇನು, ಪೂರ್ಣ ಪ್ರಮಾಣದಲ್ಲಿ ಒಳ್ಳೇದಾಗಂಥದ್ದು, ಲಾಂಗ್ ಟೈಮಲ್ಲಿ ಒಳ್ಳೇದಾಗಂಥದ್ದು. ಸೊ ಅದನ್ನ ಶ್ರೇಯಸ್ ಅಂತೀವಿ. ಈ ಶ್ರೇಯಸ್ ಆಗೋದು ಯಾವಾಗ, ವೈರಾಗ್ಯ ಮತ್ತು ಅಥವಾ ತ್ಯಾಗದಿಂದ. ಸೊ ಅದು ನಿಜಕ್ಕೂ ನಮ್ಮನ್ನು ಉನ್ನತವಾದ ವೃತ್ತಿ ಕಡೆ ಕರ್ಕೊಂಡೋಗುತ್ತೆ. ನೋಡಿ, ತುಂಬಾ ಕಠಿಣವಾಗಿರೋಂಥ ವರ್ಡು, ತುಂಬಾ ಇದನ್ನ ಬೇರೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಇದು ಅರ್ಥ ಆಗೋದಿಲ್ಲ. ಸೊ ಅದಕ್ಕೆ ಏನಿದೆಯೋ ಅದನ್ನ ಸ್ವಲ್ಪ ಹಂಗೆ ಹೇಳ್ತಾ ಇರೋಂಥದ್ದು. ಸೊ ಇದು ತುಂಬಾ ಕಠಿಣವಾಗಿರೋಂಥ ವಿಷಯ, ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ತುಂಬಾ ಕಠಿಣವಾಗಿರುತ್ತೆ. ಸೊ ಪ್ರಯತ್ನ ಮಾಡಿ. ಕಾಯಿಲೆಯ ಅಂತಹ ಅನುಭವಗಳೇನಿದ್ದರು, ಯಾವುದು ಈ ಅನುಭವವೇನಿದ್ದರು, ಕಾಯಿಲೆ ಏನಾರ ಭೋಗ ಸ್ಥಿತಿ ಅನುಭವ ಮಾಡಿದ್ರೆ ಇದು ಮತ್ತಷ್ಟು ಕಾಯಿಲೆ ಬರಕ್ಕೆ ಭೋಗ ಸ್ಥಿತಿ. ಅಂದ್ರೆ ಯಾವಾಗ ಭೋಗ ಮಾಡ್ತೀವೋ ಮತ್ತೆ ಈ ಪ್ರಪಂಚದಲ್ಲಿ ಮುಳುಗ್ತಾ ಇರ್ತೀವಿ. ಇದು ನಡೀತಾ ಇದೆ. ಅನುಭವ ಮಾಡಿಸಿದ್ರು ಕಾಯಿಲೆಯಿಂದ ಕುರುಹುನ ಪ್ರಪಂಚದಲ್ಲಿ ಮುಳುಗೋಗೋದನ್ನ ಇನ್ನ ಮತ್ತೆ ಜಾಸ್ತಿ ಮಾಡ್ತಾ ಇರುತ್ತೆ, ನಾವು ಭೋಗ ಮಾಡ್ದಂಗ. ಆದ್ರೆ ಅವಧಿ ನಮ್ದು ಈ ಭೌತಿಕ ಪ್ರಪಂಚದ ಅವಧಿನ ಏನ್ ಮಾಡ್ತಾ ಅಂದ್ರೆ, ಇನ್ನ ಜನ್ಮಗಳನ್ನ ವಿಸ್ತಾರ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ, ಯಾವಾಗ ಭೋಗ ಮಾಡೋದ್ರಿಂದ. ಆದ್ದರಿಂದ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆಯು ಗುಣಮಟ್ಟದಲ್ಲಿ ಶುದ್ಧವಾಗಿರಬೇಕು. ಸೊ ಇಲ್ಲಿ ಪ್ರೇರಿತವಲ್ಲದು ಅಂತ ಹೇಳಿದ್ರಲ್ಲ, ಭಕ್ತಿ ಇದ್ರಲ್ಲಿ ಇದೆಯಲ್ಲ, ಭಕ್ತಿ ಸೇವೆ ಪ್ರೇರಿತವಾಗಿರ್ಬಾರ್ದು ಅಂತ. ಯಾಕೆ ಇಷ್ಟೊಂದೆಲ್ಲ ಹೇಳ್ತಾ ಇರೋದು, ಭಗವಂತನ ಭಕ್ತಿ ಸೇವೆ ಸಲ್ಲಿಸೋದು ಯಾವ್ದ್ರಿಂದನೂ ಫೋರ್ಸ್ ಆಗಿರಬಾರ್ದು, ಹಿಂದೆಯಿಂದ ಅದನ್ನ ನಮ್ಮನ್ನ ನೂಗ್ತಾ ಇರಬಾರ್ದು. ಸೊ ಸಹಜವಾಗಿರ್ಬೇಕು ಅಂತ. ಭಕ್ತಿ ಸೇವೆ ಸಲ್ಲಿಸೋದು ಅದು ಗುಣಮಟ್ಟದಲ್ಲಿ ಶುದ್ಧ ಆಗಿರ್ಬೇಕು. ಯಾವ್ದ್ರಿಂದ ಯಾರಿಗೋಸ್ಕರ ನಾವು ಭಕ್ತಿ ಮಾಡೋದು, ಇನ್ನೊಂದಕ್ಕೋಸ್ಕರ ಭಕ್ತಿ ಮಾಡೋದು, ಆ ಥರ ಇರಬಾರ್ದು, ಶುದ್ಧವಾಗಿರ್ಬೇಕು ಆ ಭಕ್ತಿ ಅಂತ ಹೇಳೋದಿಕ್ಕೆ. ಆದರೆ ಐಹಿಕ ಅನುಭೋಗದ ಅಲ್ಪ ಆಸೆಯೂ ಇರಬಾರದು. ಇದರಲ್ಲಿ ನಮ್ಮ ಭೌತಿಕ ಇಚ್ಛೆ ಒಳಪಟ್ಟಂಥದ್ದು ಆಸೆ ಇರಬಾರದು. ಭೌತಿಕ ಪಟ್ಕೊಂಡು ನಾವು ಭಕ್ತಿ ಸೇವೆ ಮಾಡಬಾರ್ದು. ಭೌತಿಕಕ್ಕೋಸ್ಕರ ಯಾವುದೋ ಒಂದು ಆಸೆಗೋಸ್ಕರ ಭಕ್ತಿ ಸೇವೆನ ಭಕ್ತಿ ಸೇವೆ ಮಾಡಬಾರ್ದು, ಆಸೆ ಆ ಥರ ಇರಬಾರ್ದು. ಆದ್ದರಿಂದ ಅನಗತ್ಯ ಆಸೆ, ಫಲಾಪೇಕ್ಷೆಯುಳ್ಳ ಕ್ರಿಯೆ, ಊಹಾತ್ಮಕ ಚಿಂತನೆಗಳ ನೆರಳು ಸೋಂಕದ ಭಕ್ತಿ ಸೇವೆಯನ್ನು ಭಗವಂತನಿಗೆ ಸಲ್ಲಿಸುವುದೇ ಶ್ರೇಷ್ಠ ಮಟ್ಟದ ಕರ್ತವ್ಯ. ನೋಡಿ ಪ್ರಭುಪಾದ ಎಷ್ಟು ಇದಾಗಿ ಹೇಳ್ತಾರೆ ಇದನ್ನು. ನಮ್ದು ಸೇವೆ ಆ ಥರ ಇರಬೇಕು, ಅನಗತ್ಯ ಆಸೆ ಇರಬಾರ್ದು, ಅಗತ್ಯಕ್ಕಿನ್ನ ಆಸೆ ಇರಬಾರ್ದು. ಫಲಾಪೇಕ್ಷೆಯುಳ್ಳ ಕ್ರಿಯೆ, ಯಾವುದೇ ನಾವು ಭಕ್ತಿ ಸೇವೆ ಮಾಡ್ತಾ ಇದೀವಿ ಫಲದ ಅಪೇಕ್ಷೆ ಇಟ್ಕೊಂಡು ಭಕ್ತಿ ಮಾಡಬಾರ್ದು. ಊಹಾತ್ಮಕ ಚಿಂತನೆ, ನಮ್ದೇ ಊಹೆಯಿಂದ ಈ ತರ ಮಾಡ್ಬೇಕು ಆ ತರ ಮಾಡ್ಬೇಕು ಅಂತ ಊಹೆ ಪಟ್ಕೊಂಡು ಭಕ್ತಿ ಮಾಡಬಾರ್ದು.
ಏನ್ ಶಾಸ್ತ್ರದಲ್ಲಿ ಹೇಳಿದೆಯೋ ಆ ತರ ಭಕ್ತಿ ಮಾಡ್ಬೇಕು. ಮತ್ತೆ ಇದ್ರದ್ದು ನೆರಳು ಸೋಂಕದ ಭಕ್ತಿ ಸೇವೆನೆ, ಇದ್ರದ್ದು ಸ್ವಲ್ಪನೂ ಸೋಂಕಿಲ್ದಿರಂತ ಭಕ್ತಿ ಸೇವೆ ಮಾಡಿದ್ರೆ ಭಗವಂತನಿಗೆ ಸಲ್ಲಿಸೋದು ಅದು ಶ್ರೇಷ್ಠ ಮಟ್ಟದ ಸೇವೆ. ಸೊ ಅನಗತ್ಯ ಅಪೇಕ್ಷೆ ಅನಗತ್ಯ ಆಸೆ ಇರಬಾರ್ದು ನಮ್ಮ ಭಕ್ತಿ ಸೇವೆಯಲ್ಲಿ, ಫಲಾಪೇಕ್ಷೆ ಉಳ್ಳಂತ ಕ್ರಿಯೆ ಇರಬಾರ್ದು, ಮತ್ತೆ ನಮ್ದೇ ಆದಂತ ಊಹಾತ್ಮ ಚಿಂತನೆಗಳು ಇರಬಾರ್ದು ನಮ್ಮ ಭಕ್ತಿ ಸೇವೆಯಲ್ಲಿ. ಅದು ಶ್ರೇಷ್ಠ ಮಟ್ಟದ ಭಕ್ತಿ ಸೇವೆ ಆಗುತ್ತೆ. ಅದನ್ನು ಪ್ರತಿಯೊಬ್ಬನು ಅಳವಡಿಸಿಕೊಳ್ಳಬೇಕು. ಇದನ್ನ ಏನ್ ಮಾಡಬೇಕು, ಪ್ರತಿಯೊಬ್ಬನು ಕೂಡ ಪ್ರತಿಯೊಬ್ಬ ಏನ್ ಭಕ್ತಿ ಸೇವೆ ಮಾಡ್ತಾ ಇದ್ದಾನೆ ಇದನ್ನ ಅಳವಡಿಸ್ಕೋಬೇಕು. ಭಗವಂತನ ಸೇವೆಯಲ್ಲಿ ತೊಡಗಿದವನಿಗೆ ಇದೊಂದೇ ನಿರಂತರ ನೆಮ್ಮದಿಯನ್ನು ನೀಡಬಲ್ಲದು. ಸೊ ನಮಗೆ ನಿರಂತರ ನೆಮ್ಮದಿ, ಶಾಶ್ವತ ನೆಮ್ಮದಿ ನೀಡ್ಬೇಕಾದ್ರೆ ಈ ತರ ಭಕ್ತಿ ಮಾಡಿದ್ರೆ ಮಾತ್ರ ನಿರಂತರ ಶಾಶ್ವತ ನಮ್ಗೇನಾಗುತ್ತೆ, ನೆಮ್ಮದಿ ಆಗುತ್ತೆ. ನಮ್ಗೆ ಯಾಕೆ ನೆಮ್ಮದಿ ಇಲ್ಲ, ಅವಾಗ್ಲೇ ಹೇಳಿದೆ, ನಮ್ಗೆ ಯಾಕೆ ನಮ್ಮ ಭಕ್ತಿ ಸೇವೆಯಲ್ಲಿ ಸಂತೋಷ ಇಲ್ಲ, ಆನಂದ ಇಲ್ಲ, ಇದನ್ನ ಕಳ್ಕೊಂಡಿದೀವಿ ನಾವು. ಸ್ವಲ್ಪ ಆಸೆಯಿಂದ ಭಕ್ತಿ ಮಾಡ್ತಾ ಇದೀವಿ, ಫಲಾಪೇಕ್ಷೆ ಸ್ವಲ್ಪ ಅಪೇಕ್ಷೆನೂ ಇದೆ ನಮ್ಗೆ, ಊಹಾತ್ಮಕ ಚಿಂತನೆ ನಮ್ದೇ ಆದಂತ ಎಷ್ಟೇ ಭಕ್ತಿ ಹೇಳ್ತಾ ಇದ್ರು ಕೂಡ ಇಲ್ಲ ಬೇರೆದೇನೋ ಇದೆ ಅಂತ ಸ್ವಲ್ಪ ಚಿಂತನೆ ಮಾಡ್ತಾ ಇದೀವಿ. ಹರಿನಾಮ ಇಷ್ಟ್ರ ಬಗ್ಗೆ ಹೇಳ್ತಾ ಇದೀವಿ, ಆದ್ರೆ ಹರಿನಾಮದ ಬಗ್ಗೆ ಯಾರಿಗೂ ಅಷ್ಟೊಂದು ಮಹತ್ವ ಬರ್ತಾನೆ ಇಲ್ಲ. ಯಾಕೆ? ಇನ್ನ ಇದೆ, ಸ್ವಲ್ಪ ಏನೇನೋ ಇದೆ, ಅಪೇಕ್ಷೆ ಇದೆ, ಮತ್ತೆ ಫಲಾಪೇಕ್ಷೆ ಅಪೇಕ್ಷೆ ಇದೆಲ್ಲ ಇರೋದ್ರಿಂದ ಅದರಲ್ಲಿ ನಿಷ್ಠೆ ಬರ್ತಾ ಇಲ್ಲ. ಹೋಗುತ್ತೆ, ಮುಂದೆ ಹೋಗುತ್ತೆ, ತೊಂದರೆ ಇಲ್ಲ, ಸ್ವಲ್ಪ ಸಮಾಧಾನವಾಗಿರಿ ಅಷ್ಟೇ. ಓಕೆ, ಅದನ್ನು ಪ್ರತಿಯೊಬ್ಬರಿಗೂ ಅಳವಡಿಸಿಕೊಳ್ಳಬೇಕು. ಭಗವಂತನ ಸೇವೆ ತೊಡಗಿದವನಿಗೆ ಇದೊಂದು ನಿರಂತರ ನೆಮ್ಮದಿ ನೀಡಬಲ್ಲದು. ಸೊ ನಿರಂತರವಾಗಿ ನೆಮ್ಮದಿ ಬೇಕು ನಮ್ಗೆ ಅಂದ್ರೆ ಈ ವಿಷಯದಲ್ಲಿ ನಾವು ಎಚ್ಚರಿಕೆ ವಹಿಸಲೇಬೇಕು. ನೆಕ್ಸ್ಟ್ ಟೈಮ್ ಇದೆ. ಓಕೆ, ನಾವು ಧರ್ಮವನ್ನು ಉದ್ದೇಶಪೂರ್ವಕವಾಗಿ ವೃತ್ತಿ ಎಂದು ನಿರ್ದೇಶಿಸಿದ್ದೇವೆ. ಪ್ರಭುಪಾದ ಹೇಳ್ತಾರೆ ಧರ್ಮನ ವೃತ್ತಿ ಅಂತಾನೆ ಹೇಳ್ತಾ ಇದ್ದಾರೆ ಅಂತ. ಏಕೆಂದರೆ ಧರ್ಮ ಪದದ ತಾತ್ಪರ್ಯ ಹೀಗಿದೆ: ಅಸ್ತಿತ್ವವನ್ನು ಧಾರಣ ಮಾಡುವಂತಹುದು ಧರ್ಮ. ಅಸ್ತಿತ್ವನ ಧಾರಣ ಮಾಡದೆ ಧರ್ಮ. ಧಾರಣ ಅಂದ್ರೆ ನೀಡೋದು, ಅದನ್ನ ಅರ್ಪಣೆ ಮಾಡೋದು. ನಮ್ದು ಅಸ್ತಿತ್ವ ಅಂದ್ರೆ ಅಸ್ತಿತ್ವ, ನಮ್ಮ ಜೀವನ ಧಾರಣೆ ಮಾಡದೆ ಧರ್ಮ. ಯಾವ್ದಕ್ ಧರ್ಮ ಮಾಡ್ಬೇಕು ಅಂತ ಹೇಳ್ತಾರೆ ನೋಡಿ. ಜೀವಿಯ ಅಸ್ತಿತ್ವದ ಧಾರಣಾ ಪ್ರಕ್ರಿಯೆ ಎಂದರೆ ಅವನ ಕಾರ್ಯಚಟುವಟಿಕೆಗಳನ್ನು ಪುರುಷೋತ್ತಮನಾದ ಕೃಷ್ಣನೊಂದಿಗಿರುವ ಶಾಶ್ವತ ಸಂಬಂಧದೊಡನೆ ಸಂಯೋಜಿಸುವುದೇ ಆಗಿದೆ. ಧಾರಣ ಮಾಡ್ಬೇಕು ಜೀವಿಯ ಅಸ್ತಿತ್ವದ ಧಾರಣ ಪ್ರಕ್ರಿಯೆ ಎಂದರೆ ಅವನ ಕಾರ್ಯಚಟುವಟಿಕೆ, ಅವನು ಮಾಡಂತ ಜೀವಿ ಮಾಡಂತ ಚಟುವಟಿಕೆ, ಕಾರ್ಯಚಟುವಟಿಕೆ ಪುರುಷೋತ್ತಮನಾದ ಭಗವಂತನಾದ ಕೃಷ್ಣನೊಂದಿಗೆ ಶಾಶ್ವತ ಸಂಬಂಧದೊಡನೆ, ಶಾಶ್ವತ ಸಂಬಂಧ, ಸೊ ಇಟರ್ನಲ್ ಶಾಶ್ವತವಾಗಿರುವಂತ ಸಂಬಂಧದೊಡನೆ ಸಂಯೋಜಿಸುವುದೇ ಆಗಿದೆ. ಸೊ ನಮ್ದು ಶಾಶ್ವತ ಸಂಬಂಧನ ಅವನ ಜೊತೆ ಒಟ್ಟುಗೂಡಿಸದೆ, ಅಂದ್ರೆ ಭಗವಂತನ ಕಾರ್ಯದಲ್ಲಿ ನಾವು ಭಗವಂತನ ಕಾರ್ಯಚಟುವಟಿಕೆಯಲ್ಲಿ ನಮ್ಮ ಕಾರ್ಯಚಟುವಟಿಕೆನ ಮಾಡಂತದೇ ಆಗಿದೆ. ಭಗವಂತನಿಗೆ ಮಾಡ್ಬೇಕಾಗಿರೋ ಕಾರ್ಯಚಟುವಟಿಕೆ ಇದೆ. ಸೊ ನಿಮ್ದನ್ನ ಕಾರ್ಯಚಟುವಟಿಕೆನ ಭಗವಂತನಿಗೆ ಸಂಬಂಧಪಟ್ಟಂಗೆ ಮಾಡೋದು, ಭಗವಂತಂದು ಭಕ್ತಿ ಸೇವೆಗೆ ಪೂರಕವಾಗಿರುವಂತ ಕೆಲಸ ಮಾಡದೆ ಭಗವಂತನ ಜೊತೆ ಸಂಯೋಜನೆ ಮಾಡಿ ಕೆಲಸ ಮಾಡೋದು ಅಂತ. ಅಂದ್ರೆ ನೀವೇನ್ ಕಾರ್ಯ ಮಾಡ್ತಿರೋ ಆ ಕಾರ್ಯನ ಭಗವಂತನ ಸೇವೆಗೋಸ್ಕರ ಬಳಸದೆ ಭಗವಂತನ ಜೊತೆ ಸಂಬಂಧ ಇಟ್ಕೊಂಡು ಮಾಡೋದಾಗಿದೆ. ಓಕೆ, ಕೃಷ್ಣನು ಸಕಲ ಜೀವಿಗಳ ಆಧಾರ. ಕೃಷ್ಣ ಏನು ಎಲ್ಲ ಜೀವಿಗಳಿಗೆ ಆಧಾರ ಆಗಿದ್ದಾನೆ, ಅವನೇ ಆಧಾರ. ಅವನು ಚೇತನಗಳಲ್ಲೆಲ್ಲ ಸರ್ವಾಕರ್ಷಕ ಚೇತನ ಸ್ವರೂಪನಾಗಿದ್ದಾನೆ. ಎಲ್ಲಾ ಚೇತನಗಳಲ್ಲೂ ಚೇತನ ಕೂಡ ಅವನೇ. ಪ್ರತಿಯೊಂದಕ್ಕೂ ಆಧಾರ ಅವನೇ ಆಗಿದ್ದಾನೆ. ಎಲ್ಲಾ ಚೇತನಗಳಿಗೂ ಚೇತನಾನಾಂ, ಎಲ್ಲ ಅವನೇ ಚೇತನ ಆಗಿದ್ದಾನೆ. ಹಾಗೆಯೇ ಶಾಶ್ವತ ರೂಪಗಳಲ್ಲೆಲ್ಲ ಸರ್ವಾಕರ್ಷಕ ಶಾಶ್ವತ ರೂಪನಾಗಿದ್ದಾನೆ. ಎಲ್ಲಾ ಶಾಶ್ವತ ರೂಪಗಳೆಲ್ಲ ಸರ್ವಾಕರ್ಷಕ ಶಾಶ್ವತ ರೂಪ ಅವನೇ ಆಗಿದ್ದಾನೆ ಅಂತ. ಸೊ ಒಂದು ಆಕರ್ಷಣೆ ಮಾಡ್ತಾ ಇದೆ ನಮ್ಮನ್ನ. ಸೊ ಈ ಆಕರ್ಷಣೆ ಮಾಡೋಂಥದಕ್ಕೂ ಕೂಡ ಆಕರ್ಷಣೆ ಮಾಡೋಂಥವನು ಅಂದ್ರೆ ಕೃಷ್ಣ. ಅದು ರೂಪಗಳಲ್ಲಿ ಸರ್ವಾಕರ್ಷಕ ಶಾಶ್ವತ ರೂಪ ಆಗಿ, ಶಾಶ್ವತ ರೂಪ ಒಂದು, ಅಶಾಶ್ವತ ಶಾಶ್ವತ ರೂಪ. ಪ್ರತಿಯೊಬ್ಬ ಜೀವಿಯು ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ತನ್ನ ಶಾಶ್ವತ ರೂಪವನ್ನು ಹೊಂದಿದ್ದಾನೆ. ಇದನ್ನ ಅಂಡರ್ಲೈನ್ ಮಾಡಿ. ಇದು ಸಾಮಾನ್ಯವಾಗಿ ಸುಮಾರು ಜನಕ್ಕೆ ಇದು ಕನ್ಫ್ಯೂಸ್ ಇರೋಂಥದ್ದು. ಏನಂತಂದ್ರೆ
ಜೀವಿ ಪ್ರತಿಯೊಂದು ಜೀವಿಯು ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ತನ್ನ ಶಾಶ್ವತ ರೂಪವನ್ನು ಹೊಂದಿದ್ದಾನೆ. ಪ್ರತಿಯೊಂದು ಜೀವಿ ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ಅಂದ್ರೆ ಭಗವಂತನ ಧಾಮದಲ್ಲಿ ಶಾಶ್ವತ ರೂಪ ಇದೆ ಅವನಿಗೆ. ಈ ಶಾಶ್ವತ ರೂಪ ಹಂಗಾದ್ರೆ ಈ ರೂಪ ಯಾವುದು? ಇದು ಅಶಾಶ್ವತ ರೂಪ. ಅಂದ್ರೆ ಪ್ರತಿಯೊಂದು ಜನ್ಮದಲ್ಲೂ ಬೇರೆ ಬೇರೆ ರೂಪನ ಕೊಡ್ತಾ ಇದ್ದಾರೆ. ಆದ್ರೆ ಈ ಜೀವಿಗೆ ಅಂದ್ರೆ ಆತ್ಮಕ್ಕೆ ಒಂದು ಶಾಶ್ವತ ರೂಪ ಇದೆ. ಆಧ್ಯಾತ್ಮಿಕ ಲೋಕದಲ್ಲಿ ಒಂದು ಶಾಶ್ವತ ರೂಪ ಇದೆ. ಆ ರೂಪ ಈಗ ಏನ್ ಮಾಡ್ತಾ ಇದೆ? ಯಾಕೆಂದ್ರೆ ಅಲ್ಲಿ ಜೀವಿ ಇಲ್ಲ. ಆ ರೂಪ ಏನ್ ಮಾಡ್ತಾ ಇದೆ? ಸುಪ್ತಾವಸ್ಥೆಯಲ್ಲಿ ಇದೆ ಇವಾಗ. ಯಾವಾಗ ಜೀವಿ ತನ್ನ ಪಯಣನ ಮುಗಿಸಿ ಭಗವಂತಂದು ಶುದ್ಧ ಭಕ್ತಿಲಿ ತೊಡ್ಕೊಂಡು ಭಗವಂತನ ಶುದ್ಧ ಭಕ್ತಿಯಿಂದ ಇಲ್ಲಿಂದ ಅದು ಬಿಡುಗಡೆಯಾಗಿ ಹೋಗುತ್ತೋ ಆ ಶಾಶ್ವತವಾಗಿರೋಂಥ ದೇಹದಲ್ಲಿ ಸೇರ್ಕೊಂಡು ಮತ್ತೆ ತಿರ್ಗಾ ತನ್ನ ಕಾರ್ಯನ ಶುರು ಮಾಡುತ್ತೆ. ಸೊ ಈಗ ಶಾಶ್ವತವಾಗಿರೋಂಥ ದೇಹ, ಆಧ್ಯಾತ್ಮಿಕ ದೇಹ ಒಂದು ನಮ್ದು ಆಧ್ಯಾತ್ಮಿಕ ಇದರಲ್ಲಿ ಧಾಮದಲ್ಲಿದೆ. ನಾವು ಇಲ್ಲಿ ಅದನ್ನ ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಕಾರ್ಯ ಮಾಡ್ತಾ ಇರೋದು ಒಂದು ಅಶಾಶ್ವತವಾಗಿರೋ ದೇಹ ತಗೊಂಡು ಕಾರ್ಯ ಮಾಡ್ತಾ ಇದೀವಿ. ಏನ್ ಚೆನ್ನಾಗಿ ತಿಳ್ಕೊಬೇಕು. ನಮ್ದೊಂದು ಅಸ್ತಿತ್ವವಾಗಿ ಹಂಗಾದ್ರೆ ಈಗ ಒಂದು ನಿಮ್ಗೆ ಗೊತ್ತಾಗ್ಬೋದು. ಈಗ ಯಾವ ರೂಪದಲ್ಲಿ ನಾವು ಭಗವಂತನ ಧಾಮಕ್ಕೆ ಹೋಗೋದು? ಆತ್ಮರೂಪದಲ್ಲಿ ಅಲ್ವಾ? ಆತ್ಮರೂಪದಲ್ಲಿ ಹೋಗ್ಬಿಟ್ಟು ಅಲ್ಲಿ ಆತ್ಮರೂಪದಲ್ಲೇ ಇರ್ತೀವಾ? ಪ್ರಶ್ನೆ ತಾನೇ ಇದು. ಆತ್ಮರೂಪದಲ್ಲೇ ಇರಲ್ಲ ನಾವು. ಅಲ್ಲಿ ಒಂದು ದೇಹ ಬೇಕೇ ಬೇಕು ನಮಗೆ. ಆ ದೇಹನ ಹೊಸದಾಗಿ ರೆಡಿ ಮಾಡ್ತಾರ? ಇಲ್ಲ, ಆಲ್ರೆಡಿ ಇದೆ ನಮ್ಮ. ಅಲ್ಲಿ ಬಿಟ್ಟು ಬಂದಿದ್ದೀವಲ್ಲ, ಇಲ್ಲಿ ಬಂದಾಗ ಆ ದೇಹನ ಬಿಟ್ಟು ಬಂದಿದ್ದೀವಿ, ಆ ದೇಹ ಇದೆ ಇಲ್ಲಿ. ಅಲ್ಲಿ ಯಾಕೆಂದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ದೇಹ ಸಾಯಲ್ಲ. ಪ್ರತಿಯೊಂದು ಚಿನ್ಮಯ, ಪ್ರತಿಯೊಂದಕ್ಕೂ ಜೀವ ಇರೋಂಥದ್ದು, ಪ್ರತಿಯೊಂದು ಅಲ್ಲಿ ಶಾಶ್ವತವಾಗಿರೋಂಥದ್ದು. ಸೊ ನಾವು ಆತ್ಮ ಮಾತ್ರ ಬಂದಿರೋದು ಇಲ್ಲಿಂದ, ದೇಹ ಮಾತ್ರ ಅಲ್ಲೇ ಇದೆ. ಆ ದೇಹಕ್ಕೆ ಮತ್ತೆ ಸೇರ್ಕೋತೀವಿ, ಮತ್ತೆ ದೇಹದಲ್ಲಿ ಆ ದೇಹದಲ್ಲಿ ವಾಸ ಮಾಡಕ್ಕೆ ಶುರು ಮಾಡ್ತೀವಿ. ಓಕೆ, ಶಾಶ್ವತವಾಗಿ ಸ್ವರೂಪ ಹೊಂದಿದ್ದಾನೆ. ಕೃಷ್ಣನು ಆ ಎಲ್ಲದಕ್ಕೂ ಸನಾತನ ಆಕರ್ಷಣೆಯಾಗಿದ್ದಾನೆ. ಪ್ರತಿಯೊಂದಕ್ಕೂ ಕೃಷ್ಣ ಸನಾತನವಾಗಿ ಆಕರ್ಷಣೆ ಅಂದರೆ ಪುರಾತನವಾಗಿ ಸನಾತನವಾಗಿ ನಾಶ ಇಲ್ದಿರೋಂಥದ್ದು ಆಕರ್ಷಣೆಯಾಗಿದ್ದಾನೆ. ಕೃಷ್ಣ ಸ್ವಯಂ ಪೂರ್ಣ. ಕೃಷ್ಣ ಏನು? ಸ್ವಯಂ, ಅವನೇ ಪೂರ್ಣವಾಗಿರೋನು. ನಾವು ಸ್ವಯಂ ಪೂರ್ಣ ಅಲ್ಲ. ಆಕ್ಚುಲಿ ನಾವು ಇನ್ನೊಂದನ್ನ ಡಿಪೆಂಡ್ ಮಾಡಿದ್ದೀವಿ. ಅದನ್ನ ಭಗವಂತನ ಡಿಪೆಂಡ್ ಮಾಡಿದ್ದೀವಿ. ಸ್ವಯಂ ಪೂರ್ಣ ಕೃಷ್ಣ ಮಾತ್ರ. ಉಳಿದೆಲ್ಲವೂ ಅವನ ಅಂಗ ಅಂಶ, ಸೇವಕ ಸೇವ್ಯರ ಸಂಬಂಧ. ಇದು ಸೇವಕ ಸೇವ್ಯರ ಉಳಿದೆಲ್ಲವೂ ಅವನ ಅಂಗ ಅಂಶ. ಪ್ರತಿಯೊಂದು ಭಗವಂತ ಪೂರ್ಣ ಆಗಿರೋನು, ಮಿಕ್ಕಿದವೆಲ್ಲ ಒಂದು ಅಂಗ ಅಂಶದಿಂದ ಬಂದಿದೆ. ಇದು ಕಲಾ ವಿಶೇಷ ಅಂತ ಏನು ಹೇಳ್ತೀವಲ್ಲ, ಭಗವಂತನ ಅವತಾರ ಬಂದಾಗ ಕಲಾ ಮತ್ತೆ ಶೇಷ ಅಂಶ ಅಂತ ಹೇಳ್ತೀವಲ್ಲ. ಸೊ ಅಂಶ ಇದು ಅಂಗ ಮತ್ತೆ ಅಂಶ. ಸೇವಕ ಸೇವ್ಯರ ಸಂಬಂಧ ಅದು. ಈ ಅಂಗಾಂಶ ಇದೆಯಲ್ಲ, ಇದು ಸೇವಕ ಸೇವ್ಯ. ಸೇವಕ ಅಂದ್ರೆ ಏನು? ಜೀವಿ. ಸೇವ್ಯ ಅಂತಂದ್ರೆ ಸೇವೆ ತಗೊಳ್ಳೋನು ಕೃಷ್ಣ. ಇದ್ರ ಸಂಬಂಧನೇ ಈ ಅಂಗಾಂಶ ಎಲ್ಲ. ಇದು ಲೋಕೋತ್ತರವಾದದ್ದು ಹಾಗೆಯೇ ಐಹಿಕ ಅಸ್ತಿತ್ವದ ಅನುಭವಕ್ಕೆ ಪೂರ್ಣವಾಗಿ ಹೊರತಾದದ್ದು. ಸೊ ಇದೇನಾಗಿದೆ? ಸೇವಕ ಮತ್ತು ಸೇವರ ಸಂಬಂಧ ಏನಾಗಿದೆ? ಇದು ಲೋಕೋತ್ತರವಾಗಿದ್ದು ಐಹಿಕ ಅಸ್ತಿತ್ವದ ಅನುಭವಕ್ಕೆ ಪೂರ್ಣವಾಗಿ ಹೊರತಾದದ್ದು. ಈ ಸೇವಕ ಮತ್ತೆ ಸೇವ್ಯರದ ಅನುಭವ ಇದೆಯಲ್ಲ, ಇವೆರಡನ್ನ ನಾವು ಈ ಭೌತಿಕ ಪ್ರಪಂಚದಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅನುಭವಕ್ಕೆ ಪೂರ್ಣವಾಗಿ ಹೊರತಾಗಿದೆ. ಸೊ ಈ ಐಹಿಕ ಅಸ್ತಿತ್ವದ ಅನುಭವಕ್ಕೆ, ಈ ಅನುಭವದಲ್ಲಿ ನಾವು ಸೇವಕ ಮತ್ತು ಸೇವ್ಯರದ್ದು ಅನುಭವ ಮಾಡೋದು ಕಷ್ಟ ಸ್ವಲ್ಪ. ಇದನ್ನು ಯಾರು ಆಧ್ಯಾತ್ಮಿಕ ಜೀವನದಲ್ಲಿ ಹೋರಾಟ ಮಾಡಿದ್ರೆ ಅವ್ರು ಮಾತ್ರ ಅರ್ಥ ಮಾಡ್ಕೋಬೋದೇ ಹೊರತು ನಾರ್ಮಲ್ ಜನಕ್ಕೆ ಇದು ಅರ್ಥ ಆಗಲ್ಲ. ಸೇವಕ ಮತ್ತು ಸೇವ್ಯರದ್ದು ಸಂಬಂಧ ಈ ಭೌತಿಕ ಇದರಲ್ಲಿ ಪೂರ್ಣವಾಗಿ ಹೊರತಾದದ್ದು, ಇದರಿಂದ ಬೇರೆ ಆಗಿದೆ. ಸೇವಕ ಸೇವ್ಯ ಸಂಬಂಧ ಅತ್ಯಂತ ಹಿತವಾದ ಆಪ್ತತೆಯ ರೂಪ. ಸೇವಕ ಮತ್ತು ಸೇವ್ಯ, ಭಗವಂತ ಮತ್ತು ಆತ್ಮದ್ದು ಸಂಬಂಧ ಏನಿದೆ ಅತ್ಯಂತ ಹಿತವಾದ ಆಪ್ತತೆಯ ರೂಪ. ಸೊ ಅತ್ಯಂತ ಇದನ್ನು ಹಿತವಾಗಿರೋಂಥದ್ದು ಇವೆರಡರ ಸಂಬಂಧ ಇದೆಯಲ್ಲ. ಏನು ಭಗವಂತಂದು ಒಂದ್ ಕಡೆ ಪ್ರಭುಪಾದ ಹೇಳ್ತಾರೆ, ಇದನ್ನ ಅರ್ಥ ಮಾಡ್ಕೊಳ್ಳೋದು ಯಾವ ತರ ಅಂತಂದ್ರೆ ಮಧುರವಾಗಿರೋದು. ಸೇವಕ ಮತ್ತೆ ಭಗವಂತನ ಭಕ್ತರು ಸಂಬಂಧ ಏನಿದೆ ಇದು ತುಂಬಾ ಮಧುರವಾಗಿರೋಂಥದ್ದು.
ಸೊ ಇದನ್ನು ಹಿತ ತುಂಬ ಇದು ಅದೇನು ಹಿತ ಅಂದ್ರೆ ಇಲ್ಲಿ ಹಿತ ಆಪ್ತತೆಯ ರೂಪ ಹಿತವಾಗಿರೋಂಥದ್ದು ಇದು. ಭಕ್ತಿ ಸೇವೆಯಲ್ಲಿ ಪ್ರಗತಿ ಸಾಧಿಸುತ್ತಾ ಹೋದಂತೆ ಭಕ್ತನು ಇದನ್ನು ಅರಿಯುತ್ತಾನೆ. ಸೊ ಭಕ್ತನಿಗೆ ಇದು ಯಾವಾಗ ಅರ್ಥ ಆಗುತ್ತೆ? ಯಾವಾಗ ಅವನ ಭಕ್ತಿಲಿ ಸಾಧನೆ ಮಾಡ್ತಾ 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 ಸೊ ಸಾಧನೆ ಹೋಗ್ತಾ ಹೋಗ್ತಾ ಅವನಿಗೆ ಯಾವಾಗ ಒಂದು ಮಟ್ಟಕ್ಕೆ ಲೆವೆಲ್ಗೆ ಬರ್ತಾನೆ ಅವಾಗ ಇದು ಅರ್ಥ ಆಗುತ್ತೆ. ಆ ಒಂದು ಮತ್ತೆ ಭಗವಂತಂದು ಸೇವಕ ಮತ್ತು ಸೇವೆಯ ಸಂಬಂಧ ಯಾವ ಥರ ಮಧುರ ಮತ್ತು ಆಪ್ತತೆ ಆಗಿರುತ್ತೆ ಅಂತ. ಐಹಿಕ ಅಸ್ತಿತ್ವದ ಇಂದಿನ ಸನ್ನಿವೇಶದಲ್ಲಿ ಕೂಡ ಅಲೌಕಿಕವೂ ಪ್ರೇಮಪೂರ್ಣವೂ ಆದ ಭಗವತ್ ಸೇವೆಯಲ್ಲಿ ಪ್ರತಿಯೊಬ್ಬನು ತನ್ನನ್ನು ತೊಡಗಿಸಿಕೊಳ್ಳಬೇಕು. ಐಹಿಕ ಅಸ್ತಿತ್ವದ ಇಂದಿನ ಸನ್ನಿವೇಶ, ಈಗಿನ ಸನ್ನಿವೇಶದಲ್ಲಿ ಅಲೌಕಿಕ ಪೂರ್ಣವೂ ಆದ ಭಗವತ್ ಸೇವೆಯನ್ನು ಪ್ರತಿಯೊಬ್ಬನು ಅಳವಡಿಸಿ. ಪ್ರತಿಯೊಬ್ಬೊಂದು ಕರ್ತವ್ಯ ಏನಾಗಿದೆ? ಈ ಭಗವತ್ ಪ್ರೇಮ ಅನ್ನೋದನ್ನ ನಾವು ಇವಾಗ ಅಳವಡಿಕೆ ಮಾಡ್ಕೊಬೇಕು ಈಗಿನ ಪೊಸಿಷನಲ್ಲಿ. ಅದು ಕ್ರಮೇಣ ವಾಸ್ತವ ಬದುಕಿನ ಅಂದರೆ ನಾವು ಅಳವಡಿಕೆ ಮಾಡಿಕೊಂಡು ಅದನ್ನು ಅಕಸ್ಮಾತ್ ನಾವು ಪೂರ್ಣ ಪ್ರಮಾಣದಲ್ಲಿ ಅಲ್ದಿದ್ರು ಕೂಡ ಅದನ್ನು ಅಲ್ಪ ಸ್ವಲ್ಪನಾದರೂ ತೋರಿಕೆಗಾದ್ರೂ ಅದನ್ನು ಮಾಡ್ತಾ ಹೋದರೆ, ಆ ಸೇವೆನ ಸ್ವಲ್ಪ ಮಾಡ್ತಾ ಹೋದರೆ ಅದು ಕ್ರಮೇಣ ಏನಾಗುತ್ತೆ? ಅದು ಕ್ರಮೇಣ ವಾಸ್ತವ ಬದುಕಿನ ಸುಳಿವನ್ನು ಕೊಡುತ್ತದೆ. ನಮ್ಮದು ವಾಸ್ತವ ಬದುಕು ಯಾವುದು? ಆಧ್ಯಾತ್ಮಿಕ ಜೀವನದಲ್ಲಿ ಇದೆಯಲ್ಲ ವಾಸ್ತವ ಬದುಕು, ಅದನ್ನ ಸುಳಿವು ಅಂತಂದರೆ ನಾನು ಈ ಭೌತಿಕ ಪ್ರಪಂಚಕ್ಕೆ ಸೇರಿದವನಲ್ಲ, ಆಧ್ಯಾತ್ಮಿಕ ಪ್ರಪಂಚಕ್ಕೆ ಸೇರಿದವನು ಅಂತ ಸುಳಿವು ಕೊಡುತ್ತೆ. ಕೆಲವು ಜನಕ್ಕೆ ತುಂಬ ಪ್ರಶ್ನೆ ಇದೆ, ದೊಡ್ಡ ಪ್ರಶ್ನೆ ಇದೆ. ಏನು ಪ್ರಭು, ನಾವು ಹೆಂಗೆ ಅನುಭವ ಮಾಡೋದು? ಒಂದ್ಸರಿನೂ ಅನುಭವನೇ ಆಗ್ತಾ ಇಲ್ವ ನನ್ನ ಆತ್ಮ ಅಂತ, ನನ್ನ ಆತ್ಮದ ಸ್ವರೂಪ ಭಗವಂತನ ಧಾಮದಲ್ಲಿ ಇದ್ದವನು ಅಂತ ಹೆಂಗೆ ಒಂದ್ಸರಿನೂ ಅನುಭವನೇ ಆಗ್ತಾ ಇಲ್ವಲ್ಲ, ಇದು ಯಾವಾಗ ಅನುಭವ ಮಾಡೋದು? ರೂಪದಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಕ್ರಮೇಣ ಯಾವಾಗ ನಾವು ಈ ಐಹಿಕ ಅಸ್ತಿತ್ವದಲ್ಲಿ ಅಲೌಕಿಕ ಪ್ರೇಮನ ಪೂರ್ಣವಾದ ಭಗವತ್ ಸೇವೆನ ಅಳವಡಿಸ್ಕೊಂಡು ಇದರಲ್ಲಿ ಸೇವೆ ಮಾಡ್ತಾ ಹೋಗ್ತೀವಿ, ಪ್ರೇಮಪೂರ್ಣ ಸೇವೆ ಮಾಡ್ತಾ ಹೋಗ್ತೀವಿ, ಅದು ಕ್ರಮೇಣ ವಾಸ್ತವ ಬದುಕಿನ ಸುಳಿವನ್ನು ಕೊಡುತ್ತದೆ. ನಮ್ಗೆ ಸುಳಿವು ಕೊಡುತ್ತೆ ವಾಸ್ತವ ಬದುಕು ಯಾವುದು ಅಂತ, ನಮಗೆ ಕೆಲವೊಂದು ಹಿಂಟ್ಸ್ ಕೊಡುತ್ತೆ ಯಾವಾಗ ಸೇವೆ ಮಾಡಿದಾಗ. ಇದು ಹೆಂಗೆ ವಿವರಣೆ ಮಾಡೋದು ಆಗೋದಿಲ್ಲ, ಇದು ಹೆಂಗೆ ಕೊಡುತ್ತೆ ಹೇಳೋಕ್ಕಾಗೋದಿಲ್ಲ. ಒಬ್ಬೊಬ್ರಿಗೂ ಒಂದೊಂಥರ ಆಗ್ಬೋದು ಅನುಭವ. ಸುಳಿವು ಕೊಡೋದು ಬೇರೆ ಬೇರೆ ಥರನೇ ಇರುತ್ತೆ. ಸೊ ಅದು ಕೊಡುತ್ತೆ ಅದು. ಸೊ ಅದು ಗೊತ್ತಾಗುತ್ತೆ ನಿಮಗೆ. ನಾನು ಈ ದೇಹ ಅಲ್ಲ, ಆತ್ಮ, ನಾನು ಈ ದೇಹದಲ್ಲಿ ಬಂದಿಯಾಗಿದ್ದೇನೆ, ನಾನು ಭಗವಂತನ ಸೇವಕ, ಭಗವಂತನ ನಾಮದಲ್ಲಿ ನನ್ನ ಒಂದು ಅಸ್ತಿತ್ವ ಇದೆ, ನಾನು ಅಲ್ಲಿಗೆ ಹೋಗ್ಬೇಕಾಗಿರೋನು, ಅಲ್ಲಿ ಭಗವಂತನ ಸೇವೆ ಮಾಡ್ಬೇಕಾಗಿರೋಂಥ ಅದು ನಮಗೆ ಏನು ಕೊಡುತ್ತೆ? ಸುಳಿವು ಕೊಡುತ್ತೆ. ರೂಪ ಹೇಳ್ತಾ ಇದ್ದಾರೆ. ಪೂರ್ಣ ತೃಪ್ತಿಗಾಗಿ ಜೀವಿಯನ್ನು ಹುರಿದುಂಬಿಸುತ್ತದೆ. ಸೊ ಇದೇನು ಮಾಡುತ್ತೆ? ನಮ್ದು ಭಗವತ್ ಸೇವೆ ಅನ್ನೋದು ಪೂರ್ಣ ತೃಪ್ತಿಗಾಗಿ ಏನು ಜೀವಿ ಹಂಬಲಿಸ್ತಾ ಇದೆಯೋ, ಭಗವಂತನ ಬಗ್ಗೆ ತೃಪ್ತಿಯಾಗಿರ್ಬೇಕು, ಆನಂದವಾಗಿರ್ಬೇಕು, ಭಗವಂತನ ಸೇವೆ ಮಾಡಬೇಕು ಅಂತ ಆ ಜೀವಿಗೆ ಅದನ್ನ ಏನು ಮಾಡುತ್ತೆ? ಪ್ರೇರೇಪಣೆ ಕೊಡ್ತಾ ಇರುತ್ತೆ ಭಗವತ್ ಸೇವೆ. ನಾವು ಯಾವಾಗ ಸೇವೆ ಮಾಡ್ತಾ ಹೋಗ್ತಾ ಇರ್ತೀವಿ, ಇದು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಆಧ್ಯಾತ್ಮಿಕ ಬದುಕಿನ ಸುಳಿವನ್ನು ಕೊಡುತ್ತೆ, ಮತ್ತೆ ನಮ್ಮನ್ನ ಪೂರ್ಣ ತೃಪ್ತಿ ಪಡೋಕ್ಕೋಸ್ಕರ ಹುರಿದುಂಬಿಸ್ತಾ ಇರುತ್ತೆ ನಮ್ಮನ್ನ ಹೋಗಿ ಹೋಗಿ ಹೋಗಿ. ಸೊ ಇದು ನಾವು ಯಾವಾಗ ನಮ್ಮದು ಪೂರ್ಣ ವೃತ್ತಿ, ಯಾವಾಗ ನಮ್ಮ ಭಗವಂತನ ಭಕ್ತಿ ಸೇವೆ ಕಡೆಗೆ ಕೊಂಡೊಯ್ಯಂಥ ವೃತ್ತಿ ಮಾಡ್ಕೋತೀವಲ್ಲ, ಅವಾಗ ಆಗಂಥ ಪ್ರೊಸೆಸ್. ಸೊ ಈ ಪರ್ಪಟ್ಗಳು ಇದೇನು ಹೇಳಿದ್ನಲ್ಲ, 6ರಿಂದ 21ನೇ ಶ್ಲೋಕದವರೆಗೂ ಇದೇ ಥರ ಎಲ್ಲ ಪರ್ಪಟ್ಟು ಇದೇ ಥರ ಇದ್ದಾವೆ. ಸೊ ಒಂದೊಂದು ಲೈನನ್ನು ಕೂಡ ಒಂದೊಂದು ದಿನ ಎಕ್ಸ್ಪ್ಲೇನ್ ಮಾಡೋಕೆ ಆ ಥರ ಇರೋದು ಪ್ರಭುಪಾದ್ದು. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಮಟ್ಟಿಗೆ ನಾವು ಮೇಲ್ಗಡೆ ಅರ್ಥದಲ್ಲಿ ಆಗ್ಬೋದು, ಡೀಪ್ ಅರ್ಥಗಳು ಇನ್ನೂ ತುಂಬ ಇದ್ದಾವೆ. ಸೊ ಇದರಲ್ಲಿ ಹುಡುಕ್ತಾ ಹೋದರೆ ಪ್ರಭುಪಾದ ಇಲ್ಲಿ ಬರೆದಿರೋದು ಒಂದೊಂದು ವಾಕ್ಯನೂ ಕೂಡ ಅಷ್ಟೊಂದು ಅರ್ಥಗರ್ಭಿತವಾಗಿರೋದು. ಪ್ರಭುಪಾದ ಹೇಳ್ತಾರೆ, ನಂದು ಪರ್ಪಟ್, ನನ್ನ ಭಾವಾರ್ಥ, ನನ್ನ ಭಕ್ತಿದು ಉನ್ನತ ಮಟ್ಟದಲ್ಲಿರೋಂಥ ಸ್ಥಿತಿ. ಪ್ರತಿಯೊಬ್ಬರದು ಉನ್ನತ ಮಟ್ಟದ ಸ್ಥಿತಿ ಇರುತ್ತೆ. ನಾನು ಕೀರ್ತನೆ ಮಾಡುವಾಗ ನನಗೆ ಭಕ್ತಿದು ಉನ್ನತ ಸ್ಥಿತಿಗೆ ಇರ್ತೀನಿ. ಯಾವುದೋ ಒಂದು ಟೈಮಲ್ಲಿ ಕೀರ್ತನೆ ಮಾಡಿದೆ, ಅದು ನಂದು ಭಕ್ತಿದು ಉನ್ನತ ಮಟ್ಟದ ಸ್ಥಿತಿ ಅಂತ ಹೇಳ್ತಾರಲ್ಲ, ಆ ಥರ ಪ್ರಭುಪಾದ ಹೇಳ್ಕೊಂಡಿದ್ದಾರೆ. ನನ್ನ ಭಾವಾರ್ಥ ನಂದು ಭಕ್ತಿದು ಉನ್ನತ ಮಟ್ಟದಂಥ ಸ್ಥಿತಿ. ಸೊ ಅದಕ್ಕೆ ಈ ಥರ ಇರೋದು ವರ್ಡ್ಗಳಿದು. ಸೊ ಇದನ್ನು ಎಷ್ಟು ಸರಿ ಓದಿದ್ರೂ ಅರ್ಥ ಆಗೋದಿಲ್ಲ. ಅದೆಷ್ಟು ಸರಿ ಓದಿದ್ದೀವೋ, ಸೊ ಓದಿ ಏನೋ ಒಂಚೂರು ಅದು ಗೊತ್ತಾಗ್ತಾ ಇರೋ ಥರ ಇದೆ. ಸೊ ಇನ್ನೂ ಎಷ್ಟೊಂದು ಹೇಳಿರೋದ್ರಲ್ಲಿ ತಪ್ಪಿರ್ಬೋದು, ಇರ್ಬೋದು, ಮತ್ತು ಅದು ಸರಿ ಇರ್ಬೋದು, ಹೇಳೋಕ್ಕಾಗೋದಿಲ್ಲ. ಸೊ ಅದರಿಂದ ಅಟ್ಲೀಸ್ಟ್ ಮಿನಿಮಮ್ ಸ್ವಲ್ಪನಾದರೂ ನಮಗೆ ಏನೋ ಸಣ್ಣದಾಗಾದರೂ ಸ್ವಲ್ಪ ಅರ್ಥ ಆಗ್ತಾಯಿದೆ. ಇನ್ನೊಂದ್ಸರಿ ಓದಿ, ಸೊ ಏನು ಓದ್ತಿರೋ ಅದು ಅರ್ಥ ಆಗಲಿಲ್ಲ ಅಂದರೆ ಅಂಡರ್ಲೈನ್ ಮಾಡಿ ಮತ್ತೆ ತಿರ್ಗಬೇಕಾದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತೂ ನಮಗೆ ಅರ್ಥ ಮಾಡ್ಕೋಬೇಕು. ಓಕೆ, ಮುಖ್ಯ ಏನಿರೋದು, ಒಬ್ಬ ಜೀವಿಗೆ
ಪರಮ ವೃತ್ತಿ ಯಾವುದಾಗಿರ್ಬೇಕು? ಭಗವಂತನ ಭಕ್ತಿ ಸೇವೆ ಕೊಂಡೊಯ್ಯುವಂಥ ವೃತ್ತಿ ಆಗಿರ್ಬೇಕು. ಆ ವೃತ್ತಿ ಯಾವ ಥರ ಇರಬೇಕು? ಆ ಭಕ್ತಿ ಸೇವೆ ಯಾವ ಥರ ಇರಬೇಕು? ಆತ್ಮಕ್ಕೆ ತೃಪ್ತಿ ಕೊಡಬೇಕಾದ್ರೆ ಭಕ್ತಿ ಸೇವೆ ಒಂದೇ. ಸೊ ಆ ಭಕ್ತಿ ಸೇವೆ ಯಾವ ಥರ ಇರಬೇಕು? ಯಾವುದರಿಂದಲೂ ಪ್ರೇರೇಪಿತ ಆಗಿರಬಾರ್ದು, ಸ್ವಯಂ ಅವನಿಗೆ ಅದು ಮಾಡಬೇಕು ಅನಿಸ್ಬೇಕು, ಮತ್ತು ಅದು ನಿರಂತರವಾಗಿರ್ಬೇಕು. ಯಾವಾಗ ಸ್ವಯಂ ನಾವೀಗ ಮಾಡೋಕೆ ಅನಿಸ್ತಾ ಇಲ್ಲ, ಯಾವಾಗ ಅನಿಸುತ್ತೆ ಇದನ್ನು ಆರ್ಟಿಫಿಷಿಯಲಾಗಿ ಮಾಡ್ತಾ ಹೋಗಿ, ಪರವಾಗಿಲ್ಲ, ಇದನ್ನು ಸಹಜವಾಗಿ ಸುಮ್ಮನೆ ಮಾಡ್ತಾ ಹೋಗಿ, ಅದನ್ನೇ ಏನಾಗುತ್ತೆ? ಪ್ರೇರೇಪಿತ ಆಗುತ್ತೆ. ಅದೇ ನಮಗೆ ಯಾವುದರಿಂದನೂ ಪ್ರೇರೇಪಿತ ಅಲ್ಲದೆ ಇರೋದು ಸಹಜವಾಗಿ ಆಗ್ಬಿಡುತ್ತೆ. ಮಾಡ್ತಾ ಭಕ್ತಿ ಸೇವೆಯನ್ನು ಮಾಡ್ತಾ ಪ್ರಭುಪಾದ ಲಾಸ್ಟಲ್ಲಿ ಹೇಳಿದ್ರಲ್ಲ ಆ ಥರ. ಸೊ ಮತ್ತೆ ನಿರಂತರವಾಗಿರ್ಬೇಕು. ಯಾವಾಗ ನಿರಂತರವಾಗಿರುತ್ತೋ ಅದು ಸಹಜ ಆಗುತ್ತೆ. ಇವೆರಡನ್ನೇ ಯಾವಾಗ ಇಟ್ಕೋತೀವೋ ನಮ್ಮ ಭಕ್ತಿ ಸೇವೆ ಪೂರ್ಣ ಪ್ರಮಾಣದಲ್ಲಿ ಆಗುತ್ತೆ. ಓಕೆ, ಸೊ ಹೀಗೆ ನಿಲ್ಸೋಣ. ಸೊ ಯಾರಿಗೆ ಎಷ್ಟು ಅರ್ಥ ಆಯ್ತು ಅನ್ನೋ ಗೊತ್ತಿಲ್ಲ. ಸೊ ಪ್ರಿಪ್ರೇಷನೂ ಇಲ್ಲ, ಏನೂ ಇಲ್ಲ, ಇವತ್ತೆಲ್ಲ ಫುಲ್ ಇದರಲ್ಲಿದ್ದೆ. ಸೊ ಕ್ಯಾಲೆಂಡ್ರ್ ಮಾಡಿಸೋವಂಥ ಸ್ಥಿತಿಲಿದ್ದೆ, ಏನು ಓದಿರಲಿಲ್ಲ, ಏನು ಎಷ್ಟು ಅರ್ಥ ಆಯ್ತು ಅನ್ನೋ ಗೊತ್ತಿಲ್ಲ. ಅಂತೂ ಹೇಳಿದ್ದೀವಿ, ಮಾಡಿ ಮುಗಿಸಿದ್ದೀವಿ, ನೋಡೋಣ. ಶ್ರೀಮದ್ ಭಾಗವತಂ ಕೀ ಜಯ, ಶಿಲ ಪ್ರಭುಪಾದ ಕೀ ಜಯ, ತಾಯಿ ಗೌರ್ ಪ್ರೇಮಾನಂದಿ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ ಪ್ರಭು. ಹಾ ಪ್ರಭು, ಹರೇ ಕೃಷ್ಣ. ಪ್ರಭು, ಈಗ ನಾವು ಭಗವಂತನ ಧಾಮಿಂದ ಬಂದಿದ್ದೀವಿ ಅಂತ ಅಂತಾರಲ್ಲ ಪ್ರಭು.